ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಧ್ಯಾನ ಮೂಲ ಗುರು ಮೂರ್ತಿ, ಪೂಜ್ಯ ಮೂಲ ಗುರು ಪಾದ, ಮಂತ್ರ ಮೂಲ ಗುರು ವಾಕ್ಯ, ಮುಕ್ತಿ ಮೂಲ ಗುರು ಕೃಪಃ. ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಬಸವಾನಂದರ ಪಾದಕಮಲಗಳಿಗೂ, ಅವರ ಪ್ರತಿರೂಪದಂಥ ನಿಜಗುಣಪ್ಪನವರ ಪಾದಕಮಲಗಳಿಗೂ ನನ್ನ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಸದ್ಗುರು ಮಾರ್ಥಂಡ ಸಾಬಾಯಿ ಸದ್ಗುರುಗಳ ಪಾದಕಮಲಗಳಿಗೂ ಹಾಗೂ ರಾಯಪ್ಪ ಸದ್ಗುರುಗಳ ಪಾದಕಮಲಗಳಿಗೂ ನನ್ನ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಗುರು ಸ್ವರೂಪರಾದಂಥ ನನ್ನ ಪತಿದೇವರಿಗೂ ಕೂಡ ನನ್ನ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಮನದಲ್ಲಿ ಸ್ಮರಿಸಿಕೊಳ್ಳುತ್ತಾ, ತಮ್ಮೆಲ್ಲರಿಗೂ ವಂದಿಸುತ್ತಾ, ಇವತ್ತಿನ ಕೈವಲ್ಯ ಪದ್ಧತಿ ಒಳಗೆ ಇವತ್ತಿನ ಜೀವ ಸಂಬೋಧನಾ ಸ್ಥಳದ ವಿಷಯ. ಈ ಜೀವ ಸಂಬೋಧನಾ ಸ್ಥಳದಲ್ಲಿ 20ನೆಯ ಒಂದು ಪದದ ಕೊನೆಯ ನುಡಿಗಳನ್ನು ನೋಡಬೇಕಾಗ್ತದೆ. ಒಂದೆರಡು ನುಡಿಗಳನ್ನು ನೋಡಬೇಕಾಗ್ತದೆ. ಇಲ್ಲಿ ಇನ್ನೂ ಸ್ವಲ್ಪ ಹೇಳಿದ್ದಾರೆ. 20ನೆಯ ಪದದಲ್ಲಿ ಏನು ಹೇಳ್ತಾರೆ? ಈ ಪದದಿಂದ ಏನು ಹೇಳ್ತಾರಪ್ಪ? ಜಗತ್ತಿನಲ್ಲಿ ವಿಷಯಗಳು ಕಂಡು ತಿರಸ್ಕಾರ ಮಾಡುವಂಥವನು, ಇದಕ್ಕೆ ವೈರಾಗ್ಯದ ಲಕ್ಷಣ ಹೇಳ್ತಾರೆ. ಜಗತ್ತಿನ ಭಾಳಷ್ಟು ವಿಷಯಗಳೇನು ತೋರ್ತಾವಲ್ಲ, ಇದು ಅದನ್ನು ತಿರಸ್ಕಾರ ಮಾಡುವಂಥದ್ದು. ಇಲ್ಲಿ ಎರಡು ರೀತಿಯಿಂದ ಕೂಡ ನಾವು ಹೇಳ್ಬೋದು. ಯಾವ ರೀತಿ ಹೇಳ್ಬೋದು ಅಂದರೆ, ವೈರಾಗ್ಯ, ಪರಮ ವೈರಾಗ್ಯ. ವಿಷಯಗಳ ದೋಷ ದರ್ಶನ ಆಗುವಂಥದ್ದು, ಇವು ಮಿಥ್ಯಾದವಂತ ತಿಳಿದುಕೊಳ್ಳುವಂಥದ್ದು. ಯಾವಾಗಲೂ ಇರುವಂಥವಲ್ಲ, ಇವು ನಾಶ ಆಗಿ ಹೋಗ್ತಾವ, ಇದರಿಂದ ಯಾವ ಆನಂದನೂ ಇಲ್ಲ ಅಂತ ತಿಳ್ಕೊಳ್ಳುವಂಥದ್ದು ಬರೀ ವೈರಾಗ್ಯ ಆಗ್ತದೆ. ಅದನ್ನು ತಿಳ್ಕೊಂಡು ನಂತರ ಬಿಟ್ಟು ಆ ಕಡೆ ಪುನಃ ನಾವು ತಿರ್ಗ ನೋಡದೇ ಇರುವಂಥದ್ದು ಪರಮ ವೈರಾಗ್ಯ ಆಗ್ತದೆ. ಈ ರೀತಿ ತಿಳ್ಕೊಬೇಕಾಗ್ತದೆ. ಮತ್ತು ಇದು ಈ ಪದ್ಯದಲ್ಲಿ ಹೇಳ್ತಾರೆ, ಕೇಡನ್ನುಳ್ಳದೆಂದು ವಿಶ್ವ ವಿಷಯದೋಳು ಮಾಡಲು ಉದಾಸೀನವದೀಗ ಮಹಾವಿರತಿ ಅಂತ ಹೇಳ್ತಾರೆ. ಏನು ಹೇಳ್ತಾರೆ? ಕೇಡನ್ನುಳ್ಳದ್ದೆಂದು ಅಂದ್ರೆ, ಇದು ಕೇಡು ಅಂದರೆ ನಾಶ ಆಗುವಂಥದ್ದು. ಏನು ನಾಶ ಆಗುವಂಥದ್ದು? ವಿಶ್ವ ವಿಷಯದೋಳು ಅಂತ ಹೇಳ್ತಾರೆ. ಜಗತ್ತಿನಲ್ಲಿ ಇರುವಂಥವು ಯಾವುದು? ಶಬ್ದ, ಸ್ಪರ್ಶ, ರೂಪು, ರಸಗಂಧ. ಇವು ಪಂಚಪ್ರಕಾರವಾದಂಥ ವಿಷಯಗಳು. ಇವು ಯಾವಾಗಲೂ ಇರ್ತಾವೇನಂತಂದರೆ ಇರಂಗಿಲ್ಲ, ಇವು ನಾಶ ಆಗಿ ಹೋಗ್ತಾವೆ. ಅದಕ್ಕೆ ಇಂಥ ವಿಷಯಗಳ ಮೇಲೆ ಉದಾಸೀನ ಭಾವ ಮಾಡುವಂಥದ್ದು ಅದು ಮಹಾವೀರತಿ. ಯಾಕಂದರೆ ಇವೆಲ್ಲ ದೃಶ್ಯವಾಗಿ ತಿಳಿಸಿಕೊಳ್ತಾವೆ. ನೀನು ತಿಳಿಯುವಂಥ ಒಂದು ದ್ರಷ್ಟ, ನೀನು ಯಾವಾಗಲೂ ಇರುವಂಥವನಂತ ನಿನ್ನೆಯ ವಿಚಾರಗಳು ಬಂದಿದ್ದಾವೆ, ಭಾಳಷ್ಟು ವಿಚಾರಗಳು ಬಂದಿದ್ದಾವೆ. ನಾವು ಒಂದನ್ನು ನೋಡಿ ನೋಡೋಣ. ಯಾವ್ಯಾವ ಪದಾರ್ಥಗಳಲ್ಲಿ ಯಾವ ರೀತಿಯಾಗಿ ಉದಾಸೀನ ಭಾವ ಮಾಡಬೇಕು? ಹೌದ್ರಿ, ನಮಗೆ ಗೊತ್ತಿಲ್ಲ. ಎಲ್ಲ ಪದಾರ್ಥಗಳು ನಮಗೆ ಶ್ರೇಷ್ಠನೇ ಅಂತ ಅನ್ನಿಸ್ತಾವೆ. ಯಾವುದು ಬಿಡಬೇಕು, ಯಾವುದು ಇಡಬೇಕು, ಯಾವ್ದು ಪದಾರ್ಥಗಳ ಮೇಲೆ ನಾವು ಉದಾಸೀನ ಭಾವ ಮಾಡಬೇಕು ಅನ್ನುವಂಥದ್ದು ವಿಚಾರದಲ್ಲಿ ಈ ಕೆಲವೊಂದು ವಿಚಾರಗಳನ್ನು ಮಹಾತ್ಮರು ನಮಗೆ ತಿಳಿಸ್ತಾರೆ. ಯಾವ ರೀತಿ ನೋಡ್ರಿ. ಧರೆ ಗೋವಿನಡಿ ಮೇರು ಗಿರಿಯೊಂದು ಮೊರದೆಡೆ 7 ಶರದಿ ಅಚ್ಚರಿ ದಶ ದಿಕ್ಕು ದೇಹಳಿ ನೆರೆದ ಜನವೇ ಚಿತ್ರದಿರವ ಜಾಂಡವೇ ಚೆಂಡು ಸುರತರು ನಿಂಬ ಭುಜವಾಗಲದೆ ವಿರತಿ ಅಂತ ಹೇಳ್ತಾರೆ. ಜಗವಿದು ತೃಣವು ಅಜ ಹರಿ ಸುರ ಪದ ಅಣು ಅಗಣಿತ ಸಿದ್ಧಿ ನಾಟಕದ ರಚನೆ ಬಗೆವಡೆ ಈತನು ಭಿನ್ನ ಘಟವಂಗನಾದಿ ದೊಗೆ ಮಿಗೆ ನಿರಸವೆನಿಸಿ ವಿರತಿ ಅನ್ನುವಂಥ ವಿಚಾರವನ್ನು ಈಗ ಎರಡೂ ನುಡಿಯಲ್ಲಿ ಇಲ್ಲೇ ಹೇಳಿದ್ದಾರೆ. ನುಡಿ ಧರೆ ಅಂದರೆ ಏನು? ಪೃಥ್ವಿ. ಗೋವಿನಡಿ ಅಂದರೆ ಆಕಡೆ ಹೆಜ್ಜೆಗೆ ಸಮಾನವಾಗಿರುವಂಥದ್ದು. ಹೆಂಗೆ ತಿಳ್ಕೊತಾನೆ ನೋಡ್ರಿ. ಯಾವ್ಯಾವ ಪದಾರ್ಥಗಳು ಯಾವ ರೀತಿಯಾಗಿ ಉದಾಸೀನ ಮಾಡಬೇಕ್ರಿ ಅಂತಂದಾಗ ಈ ವಿಚಾರಗಳನ್ನು ಅವ್ರು ಹೇಳ್ತಾರೆ. ಯಾವ ರೀತಿ ಉದಾಸೀನ ಭಾವ ಮಾಡಬೇಕು ಅನ್ನುವಂಥ ವಿಚಾರವನ್ನು ಹೇಳ್ತಾರೆ.
ಏನು ಹೇಳ್ತಾರ ಅಂತಂದರೆ, ಈ ಜಗತ್ತು ಅನ್ನುವಂಥದ್ದು ಅಂದರೆ ಈ ಭೂಮಿ ಅನ್ನುವಂಥದ್ದು ಇವತ್ತು ನಮಗೆ ಭಾಳ ದೊಡ್ಡದಾಗ್ಯದ ಅಲ್ಲ. ಎಷ್ಟೇ ಕಷ್ಟಪಟ್ಟರೂ ಕೂಡ ಭೂಮಿ, ಹೆಣ್ಣು, ಹೊನ್ನು, ಮಣ್ಣು, ಇದಕ್ಕಾಗಿ ಸಾಯುವಂಥವ್ರು ಭಾಳ ಅದಾರ. ಹೆಣ್ಣಿಗಾಗಿ ಸಾಯುವಂಥವ್ರು ಭಾಳ ಜನ ಅದಾರ. ಇವತ್ತು ಜೈಲಿನಲ್ಲಿ ಮತ್ತು ಬಿದ್ದು ಹೊರಳಾಡ್ತಾ ಇದ್ದಾರೆ ಅಂದರೆ ಒಂದು ಹೆಣ್ಣು, ಹೊನ್ನು, ಮಣ್ಣು, ಈ ಮೂರಕ್ಕಾಗಿ ಬಡ್ದಾಡಿ ಸತ್ತು ಹೋಗುವಂಥವು ದೇವತೆಗಳನ್ನ ಹಿಡ್ಕೊಂಡು ಎಲ್ಲ ಒಂದು ಜೀವಿಗಳು ಇಲ್ಲಿ ಸತ್ತು ಹೋಗಿದ್ದಾವೆ. ಅದಕ್ಕೆ ಈ ಕೆಲವೊಂದು ಪದಾರ್ಥಗಳಲ್ಲಿ ಉದಾಸೀನ ಭಾವ ಮಾಡಬೇಕು. ಯಾವ ರೀತಿ ಉದಾಸೀನ ಭಾವ ಮಾಡ್ಬೇಕಂದ್ರೆ, ಈ ಭೂಮಿ ಏನೈತಲ್ಲ, ಈ ಭೂಮಿ ಪೃಥ್ವಿ ಇದು ಹೆಂಗಂದ್ರೆ ಆಕಳಿನ ಹೆಜ್ಜೆಗೆ ಸಮ ಅಂತ ತಿಳ್ಕೊಬೇಕಂತ ನೋಡ್ರಿ. ಈ ಭೂಮಿ ಅನ್ನುವಂಥದ್ದು ಹೆಂಗೆ ತಿಳ್ಕೊಳ್ಬೇಕು, ಆಕಳ ಒಂದು ಹೆಜ್ಜೆ ಇರೋದಲ್ಲ, ಹೆಜ್ಜೆಗೆ ಸಮ ಅಂತ ತಿಳ್ಕೊಳ್ಳುವಂಥದ್ದು. ಮತ್ತೇನು ಹೇಳ್ತಾರೆ, ಮೇರುಗಿರಿಯೊಂದು ಅಂದ್ರೆ ಮೇರುಗಿರಿಯ ಮೇರು ಪರ್ವತ. ಅದು ಹೆಂಗೆ ತಿಳ್ಕೊಬೇಕಂದ್ರೆ, ಒಂದು ಮೊರಡೆಯು ಅಂದ್ರೆ ಒಂದು ಮೊರಡೆ ಒಂದು ಇರುವಂಥದ್ದು ಅಂತ ಹೇಳ್ತಾರೆ. ಮತ್ತು 7 ಶರದಿ ಅಂದ್ರೆ ಸಮುದ್ರ. 7 ಸಮುದ್ರ ಯಾವುದು? ಸಪ್ತ ಸಮುದ್ರಗಳು ಅವು. ಯಾಕಂತಾರೆ ಒಂದು ಬೊಗಸೆ ಅಂತ ತಿಳ್ಕೊಳ್ಬೇಕಂತ. ಒಂದು ಬೊಗಸೆ, ಸಪ್ತ ಸಮುದ್ರಗಳು ಒಂದು ಬೊಗಸೆ ಅಂತ ತಿಳ್ಕೊ. ಇಡೀ ಪೃಥ್ವಿ ಏನಂದ್ರೆ ಒಂದು ಆಕಡೆ ಹೆಜ್ಜೆಗೆ ಸಮ ಅಂತ ತಿಳ್ಕೊ. ಮೇರು ಪರ್ವತ ಒಂದು ಮೊರಡೆ ಒಂದಿಷ್ಟು ಇರ್ತದಲ್ಲ, ಆ ರೀತಿ ಅಂತ ತಿಳ್ಕೊ. ನೋಡ್ರಿ ಎಷ್ಟು ಅದ್ಭುತವಾಗಿ ಹೇಳ್ತಾರೆ ಅವರು. ಮತ್ತೇನು ಹೇಳ್ತಾರೆ, ದಶ ದಿಕ್ಕು ಅಂತಂದ್ರೆ 10 ದಿಕ್ಕುಗಳು. ದೇಹಳಿ ಅಂದರೆ ಒಂದು ಜಗುಲಿ ಅಂತ, ಜಗುಳಿ ಅಂತ ತಿಳ್ಕೊ, ಜಗುಲಿ ಅಂತ ತಿಳ್ಕೊ. ಈ ಜನ ಹೆಂಗೆ ಕಾಣಿಸ್ತಾರೆ ಇಲ್ಲ, ಭಾಳಷ್ಟು ಈ ಜಾತ್ರೆ ಒಳಗೆ ಅವೆಲ್ಲ ತೋರ್ತಾವೆ ನೋಡ್ರಿ, ಎಷ್ಟು ಜನ ಇರ್ತಾರಲ್ಲ. ಅವೆಲ್ಲ ಜಾತ್ರೆಗಳಲ್ಲಿ ಭಾಳಷ್ಟು ಜನ ಇರ್ತಾವೆ. ಆ ಕೂಡಿದಂಥ ಜನಗಳು ಚಿತ್ರದಲ್ಲಿಯೇ ಗೊಂಬೆಗಳಂತ ತಿಳ್ಕೊ ಅಂತ ಹೇಳ್ತಾರೆ ಅವರು. ನೋಡ್ರಿ, ಈ ಬ್ರಹ್ಮಾಂಡವು ಒಂದು ಚೆಂಡ ಅಂತ ತಿಳ್ಕೊ. ಈ ರೀತಿಯಾಗಿ ಈ ಕಲ್ಪವೃಕ್ಷವು ಅದು ಹೆಂಗಂದ್ರೆ, ಕಲ್ಪವೃಕ್ಷ ನಿಂಬಭುಜವಾಗಲು ಅಂತಂದ್ರೆ ಬೇವಿನ ಗಿಡದ ಸಮ ಅಂತ ತಿಳ್ಕೊ ಕಲ್ಪವೃಕ್ಷ. ಈ ರೀತಿ ತಿಳ್ಕೊಂಡಾಗ ಅದು ವೈರಾಗ್ಯ ಅಂತ ಅನ್ಸ್ಕೊಳ್ತದೆ ಅಂತಾರೆ ನೋಡ್ರಿ, ಎಷ್ಟು ಅದ್ಭುತವಾಗಿ ಹೇಳ್ತಾರೆ. ಅದಕ್ಕೆ ಇಲ್ಲಿ ಭಾಳಷ್ಟು ವಿಚಾರಗಳನ್ನು ಹೇಳ್ತಾರೆ ಅವರು. ಈ ರೀತಿ ಒಂದು ಪೃಥ್ವಿ ಒಂದು ಸಣ್ಣ ಆಕಡೆ ಹೆಜ್ಜೆ ಥರ ಅಂತ ತಿಳ್ಕೊ. ಈ ರೀತಿ ಯಾರು ತಿಳ್ಕೊಳ್ತಾರ ಒಂದು ಚಿತ್ರದ. ಯಾಕಂದ್ರೆ ಈಗ ಭಾಳಷ್ಟು ನಾವು ಮೈಸೂರು ಅರಮನೆ ಒಳಗೆ ಗೋಡೆ ಮೇಲೆ ಹಾಕಿರ್ತಾರೆ, ಹಿಂದಿನ ಒಂದು ರಾಜರು ಅರಮನೆಯ ಒಂದು ಜಾತ್ರೆಯ ಚಿತ್ರಣ ಅದೆಲ್ಲ ಗೋಡೆ ಮೇಲೆ ಬರೆದಿರ್ತಾರಲ್ಲ. ಆ ರೀತಿ ನೀನು ಜನಜಂಗುಳಿ ಇರುವಂಥ ಪ್ಲೇಸ್ಗಳನ್ನು ನೋಡಿದಾಗ ನೀನು ಏನು ತಿಳ್ಕೊಬೇಕು, ಗೋಡೆಯ ಮೇಲೆ ಚಿತ್ರದ ಹೆಂಗಿರ್ತದೆ ಹಂಗಂತ ತಿಳ್ಕೊ. ಈ ರೀತಿ. ಮತ್ತು ಈ ಬ್ರಹ್ಮಾಂಡ ಅಂದರೆ ಒಂದು ಚೆಂಡಿನ ಥರ ತಿಳ್ಕೊ. ಈ ರೀತಿ ಕಲ್ಪವೃಕ್ಷ ಇದೇನೈತಪ್ಪ ಅಂದ್ರೆ ಬೇವಿನ ಗಿಡ ಸಮ ಅಂತ ತಿಳ್ಕೊ. ಈ ರೀತಿ ನಿನಗೇನು ಅನಿಸ್ತು ಅದು ಮಹಾವಿರತಿ ಅಂತ ಅನಿಸ್ಕೊಳತ್ತದಪ್ಪ ಅಂತ ಹೇಳ್ತಾರೆ ಅವರು. ಅಂದ್ರೆ ಇದು ವೈರಾಗ್ಯ. ವಿರತಿ ಅಂದರೆ ವೈರಾಗ್ಯ. ಈ ರೀತಿ ಅದು ಯಾರು ತಿಳ್ಕೊಂಡಿರ್ತಾರ ನೋಡ್ರಿ, ಈ ರೀತಿ ಈ ಭಾವದಿಂದ ತಿಳ್ಕೊಂಡಿರ್ಬೇಕತ್ತ. ವಿಷಯ ಅಂತ ತಿಳ್ಕೊಳ್ಬೇಕತ್ತ. ಇದು ಯಾರಿಗೆ ಬೋಧನೆ ಮಾಡಕತ್ತಾರ? ಈ ಜೀವಾತ್ಮನಿಗೆ ಬೋಧನೆ ಮಾಡಕತ್ತಾರ. ಈಗ ನಮಗೆ ಕಾಣುವಂಥ ಪದಾರ್ಥಗಳೆಲ್ಲ ದೊಡ್ಡವಾಗಿ ಕುಂತಾವೆ, ನಮಗಿಂತ ದೊಡ್ಡವಾಗಿ ಕುಂತಾವೆ. ಎಲ್ಲ ವಸ್ತುಗಳಾಗಿರ್ಬೋದು, ಪ್ರತಿಯೊಂದು ಸಾಮಾನುಗಳಾಗಿರ್ಬೋದು ನಮಗಿಂತ ದೊಡ್ಡ ದೃಶ್ಯವಾಗಿ ಕಾಣುವಂಥ ಪ್ರತಿಯೊಂದು ವಸ್ತುಗಳು ನಮಗಿಂತ ದೊಡ್ಡವೇ ಅನ್ಕೊತಿದ್ದೀವಿ. ಅದಕ್ಕೆ ಅಂಥವೆಲ್ಲ ಬಯಸೋಕೆ ಹೋಗಬೇಡ. ಅವೆಲ್ಲ ನಿನಗೇನದವ ಕ್ಷಣಿಕ ಅದಾವ. ಅದಕ್ಕೆ ಭೂಮಿ ನೀನು ಭಾಳ ಶ್ರೇಷ್ಠ ಅಂತ ಅಂದ್ಕೊಂಡಿರ್ಬೇಕು. ಅದು ಎಷ್ಟು ಅದು ಆ ಕಡೆ ಹೆಜ್ಜೆ ಥರ ನಿನ್ನ ಭಾವದಲ್ಲಿ ಅದು ಭಾಳ ಅದ್ಭುತವಾಗಿ ಹೇಳ್ತಾರೆ. ಈಗ 2ನೇ ನುಡಿಯಲ್ಲಿ ಕೂಡ ಹೇಳ್ತಾರೆ, ಜಗವು ಹೆಂಗಂದ್ರೆ ತೃಣ ಅಂದ್ರೇನು? ಹುಲ್ಲು ಕಡ್ಡಿ ಗೊತ್ತಲ್ಲ. ಜಗವಿದ ತೃಣ ಸಮಾನ.
ಜಗತ್ತು ಹುಲ್ಲು ಕಡ್ಡಿಗೆ ಸಮಾನವಾಗಿರುವಂಥದ್ದಂತ ತಿಳ್ಕೊ. ಇದೆಲ್ಲ ನೋಡ್ರಿ ಎಷ್ಟು ಚಂದ ಭಾವದಲ್ಲಿ ಬಿತ್ತುತ್ತಾರೆ ಇವನ್ನ. ಇವು ಎಷ್ಟು ಚಂದ ಈ ಬಿತ್ತಿದಂಗೆ ನಮ್ಮಲ್ಲಿರುವಂಥ ಅಜ್ಞಾನ ಅನ್ನುವಂಥ ಕಳೆ, ಆ ದುಃಖದ ಕಳೆ, ಅದು ಕಸ ಕಡ್ಡಿ ಇರ್ತದಲ್ಲ, ಅವೆಲ್ಲ ನಿವೃತ್ತಿ ಆಗ್ತಾವೆ ನೋಡ್ರಿ. ಏನು ಹೇಳ್ತಾರೆ ಇಲ್ಲಿ, ಈ ಜಗತ್ತು ನಮಗೆ ಭಾಳಷ್ಟು ವಿಷಯಗಳು ದೊಡ್ಡವಾಗಿಬಿಟ್ಟಾವೆ. ವಿಷಯಗಳ ಸಲುವಾಗಿ ನಾವು ಬೆನ್ನತ್ತೀವಲ್ಲ. ಅವ್ರು ಹೇಳ್ತಾರೆ ಅದಕ್ಕೆ ಯಾಕೆ ಬೆನ್ನತ್ತೀವೋ, ಅವು ಹೆಂಗದ ತಿಳ್ಕೊ. ಹಿಂಗೆ ಅವು ನಿನ್ನ ಆಧಾರದಾಗ ತೋರಿದಂಗೆ ಆಗತ್ತಾವ, ಸತ್ಯ ಅದಾವೇನು? ಅದ್ರ ಮೇಲೆ ಯಾಕೆ ಅಷ್ಟು ಭಾವ ಇಟ್ಕೊಂಡು ಮೋಹ ಇಟ್ಕೊಂಡು ಸತ್ಕೊಂಡು ಹೋಗ್ತಿ? ಹೆಣ್ಣು ಹೊನ್ನು ಮಣ್ಣು ಇದ್ದದ್ರಾಗೂ ಇಲ್ಲಿ ಕಷ್ಟಪಡ್ತಿದ್ದಿ. ಇಷ್ಟೇ ಅಂತಲ್ಲ ಇದು. ಅದಕ್ಕೆ ಮಹಾತ್ಮರು ಮಹಾರಾಜರಿದ್ದರು, ಅವ್ರು ಹಿಂಗೆ ತಿಳ್ಕೊಂಡ್ರವ್ರು. ತಿಳ್ಕೊಂಡು ಬಿಟ್ಟು ಬಿಸಾಕಿ ಧನ್ಯರಾಗಿಬಿಟ್ರು ನೋಡ್ರಿ, ಧನ್ಯರಾಗಿಬಿಟ್ರು. ಯಾಕಂದ್ರೆ ಅದಕ್ಕೆ ಬಾಲಕ ತರುಣ ಜರಜೀರ್ಣ ರೂಪಾಗಿ ಮೇಲೆ ನರಕಿಯಾಗಿ ಅಂತ ಹೇಳ್ಯಾರ ಅವರು. ಅಂದಾಗ ನಾವು ನಿದ್ದೆ ಬರಂಗಿಲ್ಲ ನಮಗೆ ಇದನ್ನು ವಿಚಾರ ಮಾಡಿದ್ರೆ. ಬಾಲಕ ತರುಣ ಜರಜೀರ್ಣ ರೂಪಾಗಿ ಮೇಲೆ ನರಕಿಯಾಗಿ ಬಳಿಕಿ ಕ್ರಮದಳು ತಾಳಲಾರೆನು ತನುವನು ಶಂಭುಲಿಂಗವೇ ಪಾಲಿಸೆಂದರಿಗೆ ಭಿನ್ನೈಪೆ ಭೀತಿಯಳು ಅಂತ ಹೇಳ್ತಾರೆ. ಯಾಕಂದರೆ ಇಷ್ಟಕ್ಕೆ ಇದು ಕಷ್ಟ ತಪ್ಪಂಗಿಲ್ಲಪ್ಪ. ಮುಂದೆ ಕಾಲಾಂತರ ಜನ್ಮಾಂತರ ಈ ದುಃಖ ನಿನಗೆ ಬೆನ್ನತ್ತದಲ್ಲ. ಅದಕ್ಕೆ ಇದನ್ನು ನೀನು ಕಳ್ಕೊಳ್ಬೇಕಾದ್ರೆ ನಿನ್ನ ಭಾವ ವಿಷಯಾದಿಗಳ ಮೇಲೆ ಹೆಂಗೆ ತೋರ್ಬೇಕಂದ್ರೆ ಉದಾಸೀನ ಭಾವ ಬರಬೇಕು. ಅದ್ರ ಕಡೆ ತಿರ್ಗಾ ನಿನ್ನ ಮನಸ್ಸು ಹಾಕಬಾರ್ದು. ಇದು ವೈರಾಗ್ಯ ಭಾವ. ಈ ವೈರಾಗ್ಯ ಭಾವ ಬಂತಂದ್ರೆ ಗೆದ್ದಂಗೆ. ಯಾಕಂದರೆ ವಿರತಿಯಿಂದ ಇತರ ಸಂಪದ ಸುಖ ಮುಂಟೆ ಅಂತ ಹೇಳ್ತಾರೆ. ಯಾವಾಗ ನಿನಗೆ ವಿರತಿ ವೈರಾಗ್ಯ ಪ್ರಾಪ್ತಿ ಆಗ್ತದ, ಆವಾಗ ನಿನಗೆ ಆನಂದ ಅನ್ನುವಂಥ ಸಂಪತ್ತು ನಿನ್ನ ಕೈಗೆ ಹತ್ತದ. ಅಲ್ಲಿ ತಾನೇ ಇದು ಕೈಗೆ ಹತ್ತಂಗ್ಲದು. ಈಗ ವಿಷಯಗಳನ್ನು ಈಗ ಒಂದು ಗಡಿಗೆ ಒಳಗೆ ನಾವು ಜೋಳ ತುಂಬೀವಿ, ಗೋಧಿ ಹಾಕ್ಬೇಕಾಗ್ಯದ. ಮತ್ತು ಏನು ಮಾಡ್ಬೇಕು, ಅದ್ರ ಮೇಲೆ ಹಾಕಿದ್ರೆ ನಿಲ್ತವೇನೋ? ಇಲ್ಲ, ಮತ್ತು ಜೋಳ ತೆಗಿಬೇಕಾಗ್ತದೆ, ಗೋಧಿಯನ್ನು ಹಾಕ್ಬೇಕಾಗ್ತದೆ. ಅದ್ರಂಗೆ ನಮ್ಮ ಮನಸ್ಸಿನಾಗ ಏನೇನು ತುಂಬ್ಕೊಂಡಿವಿ ಈಗ? ಇವೆಲ್ಲ ಅಹಂಕಾರ, ಮಮಕಾರ, ವಿಷಯಾದಿಗಳು ಎಲ್ಲ ತುಂಬಿ 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 ಹೋಗ್ಯಾವ. ಮತ್ತು ಈ ಗುರುನಾಥನ ವಾಕ್ಯಗಳು ಎಲ್ಲಿ ಹಾಕಬೇಕಾಗ್ಯದ? ಒಂದು ಖಾಲಿ ಜಾಗ ಆದ್ರೆ ತಾನೇ ನೀರು ಹಾಕಕ್ಕೆ ಅಥವಾ ಏನೋ ಕಾಳು ಕಡಿ ಹಾಕಕ್ಕೆ ಬರ್ತದೆ. ಖಾಲಿನೇ ಇಲ್ಲ ಅಂದಾಗ ಹೆಂಗೆ ಹಾಕಕ್ಕೆ ಬರ್ತದೆ? ಅದಕ್ಕೆ ಜಗತ್ತಿನ ಪ್ರತಿಯೊಬ್ಬರು ಜನರ ಅಂತಃಕರಣಗಳು ಹಿಂಗೆ ತುಂಬಿ ಹೋಗಿದ್ದಾವೆ. ಅದಕ್ಕೆ ಗುರುನಾಥನ ವಾಕ್ಯಗಳಲ್ಲಿ ಹಾಕಕ್ಕೆ ಜಾಗನೇ ಇಲ್ಲ, ಅವ್ನು ನಿಂದ್ರಂಗಿಲ್ಲ ಅಲ್ಲಿ. ಮತ್ತು ಅವೆಲ್ಲ ತೆಗಿಬೇಕಾಗ್ತದೆ. ಯಾವಾಗ ಇವೆಲ್ಲ ಭಾವಗಳು, ವಿಷಯಗಳು, ಉದಾಸೀನ ವಿಷಯಗಳ ಮೇಲೆ ಉದಾಸೀನ ಭಾವ ಮಾಡಿ ಅದು ಯಾವಾಗ ಖಾಲಿ ಆಗ್ತದೆ, ಗುರುನಾಥನ ವಾಕ್ಯಗಳು ಚೆಂದ ಇಟ್ಕೊಳಕ್ಕೆ ಸಾಧ್ಯ ಆಗ್ತದೆ. ಇಲ್ಲಾಂದ್ರೆ ಅದು ಆಗಂಗಿಲ್ಲ. ಅದಕ್ಕೆ ಈ ಜಗತ್ತು ನೀನು ಭಾಳ ಶ್ರೇಷ್ಠ ಅಂದ್ಕೊಂಡ್ಬಿಟ್ಟಿದೆಯಲ್ಲ, ಜಗತ್ತಿನೊಳಗೆ ಹಂಗೆ ಸಾಧಿಸ್ಬೇಕು, ಹಿಂಗೆ ಏನು ಸಾಧಿಸ್ತಿ ಜಗತ್ತಿನೊಳಗೆ? ಮಿಥ್ಯವಾದ ಜಗತ್ತಿನೊಳಗೆ ನೀನೇನು ಮಾಡೋಕ್ಕಾಗ್ತದೆ ಹೇಳಿಲ್ಲಿ? ಗಿನ್ನಿಸ್ ದಾಖಲೆ ಬರೆದು ಕೊಡ್ಬೇಕಂತ, ಗಿನ್ನಿಸ್ ದಾಖಲೆ ಬರೆದು ಬಿಡ್ಬೇಕಂತ. ಅಯ್ಯಯ್ಯೋ ಅಂತಾರೆ ಮಹಾತ್ಮರು. ಏನು ಮೂರ್ಖನೋ ನೀನು, ಏನು ಮೂರ್ಖ? ಅದಕ್ಕೆ ಮಹಾತ್ಮರು ಹೇಳ್ತಾರೆ, ಜಗತ್ತು ಇದು ತೃಣ ಸಮಾನು, ಹುಲ್ಲು ಕಡ್ಡಿಗೆ ಸಮ ಅಂತ ತಿಳ್ಕೊ. ಮತ್ತು ಇಲ್ಲಿ ಹೇಳ್ತಾರೆ, ಅಜಹರಿ ಸುರಪದವು ಅಣವು ಅಂದ್ರೆ ಬ್ರಹ್ಮ. ಅಜ ಹರಿ, ಅಜ ಅಂದ್ರೆ ಬ್ರಹ್ಮ, ಹರಿ ಅಂದ್ರೆ ವಿಷ್ಣು. ಇವೆಲ್ಲ ಸುರಪದ ಅಣುವು ಅಂದ್ರೆ ಇವೆಲ್ಲ ದೇವತೆಗಳ ಸಮೂಹ, ದೇವತೆಗಳು ಏನದಾವ ಅದಕ್ಕೆ. ಮತ್ತು ಅಜಹರಿ ಈ ಬ್ರಹ್ಮ ಮತ್ತು ನಾರಾಯಣ ಅಂದರೆ ವಿಷ್ಣು, ಈ ದೇವತಾದಿಗಳು ಪದವಿ ಏನಿರ್ತವೆ, ಇವೆಲ್ಲ ಪದವಿಗಳು ಇವು ಬಹಳ ಸಣ್ಣ ಪ್ರಮಾಣ ಅಂತ ತಿಳ್ಕೊಬೇಕಾಗ್ತದೆ. ಇವರೇನು ಕೊಡ್ತಾ ಇರುವಂಥ ಒಂದು ಪದವಿಗಳೇನಿರ್ತಾವ, ಬ್ರಹ್ಮ ಕೊಡುವಂಥದ್ದು, ವಿಷ್ಣು ಕೊಡುವಂಥದ್ದು, ದೇವತೆಗಳು ಕೊಡುವಂಥ ಪದವಿಗಳು ಭಾಳ ಕಡಿಮೆ ಕನಿಷ್ಠ ಅದಾವಂತ ತಿಳ್ಕೊಂಬಿಡು. ಮತ್ತು ಅಗಣಿತ ಸಿದ್ಧಿ ಅಂದರೆ ಲೆಕ್ಕ ಇರದೇ ಇರುವಷ್ಟು ಸಿದ್ಧಿಗಳು ಪ್ರಾಪ್ತ ಆಗ್ತಾವೆ. ಅಥವಾ ಜಗತ್ತಿನೊಳಗೆ ಇಲ್ಲಂತ ಇಲ್ಲ, ಇವು ಸಿದ್ಧಿಗಳಾಗಿರ್ಬೋದು, ಅಂಥ ಮಹಿಮೆಗಳಾಗಿರ್ಬೋದು, ಪವಾಡಗಳಾಗಿರ್ಬೋದು, ಎಲ್ಲ ಈ ಜಗತ್ತಿನೊಳಗೆ ತುಂಬ್ಯದಿಲ್ಲ ಅಂತಿಲ್ಲ. ಇಲ್ಲೇನ್ರಿ ಅಂದರೆ ಅದಾವ, ಎಲ್ಲನೂ ಅದಾವ.
ಈಗ ನೋಡ್ರಿ ಸಿದ್ಧಿಗಳು ಹೆಂಗದಾವಂದ್ರೆ ಅದಕ್ಕೆ ಅಣಿಮಾದಿ ಸಕಲ ಸಿದ್ಧಿಗಳೊಡನೆ ತನ್ನ ಮನ ದಣಿವಂತೆ ನಾಕ ಲೋಕ ಧೂಳು ಪರಿಣಮಿಸಿ ಅಣಿಯರದೆ ಗುರು ಸಿದ್ಧ ನೊಡನೈಕ್ಯ ಒಡೆಯದಿರೆ ಹೆಣಕ್ಕೆ ಮಾಡಿರ್ದ ಶೃಂಗಾರದಂತಹುದು. ನಾವು ಅಣಿಮಾದಿ ಸಿದ್ಧಿಗಳನ್ನು ಪಡ್ಕೊಂಡು ಇರ್ತೀವಿ ರೀ ಅಂದ್ರೆ ಅವು ಹೆಂಗಂತ ತಿಳ್ಕೊ, ಅವು ದೊಡ್ಡವಂತ ತಿಳ್ಕೊಬೇಡ ನೀನು. ಅವು ದೊಡ್ಡವದವನ ಸಿದ್ಧಿ ಮಾಡ್ಕೊಂಡ್ರಿ, ಭಾಳ ದೊಡ್ಡ ಸಿದ್ಧಿ ಮಾಡ್ಕೊಂಡ್ರಿ, ಅವರು ದೊಡ್ಡದನ ಸಿದ್ಧಿಗಳು ನಿನಗೆ. ಅಗಣಿತ ಸಿದ್ಧಿಗಳು ಅದಾವ. ಯಾಕಂದ್ರೆ ಜಗತ್ತಿನೊಳಗೆ ನೋಡ್ರಿ, ಇದೇ ಆಕಾಶ, ವಾಯು, ಅಗ್ನಿ, ಜಲ, ಇದೇ ನೀರು ಕುಡಿತೀವಿ, ಆಕಾಶ ಆದ, ಗಾಳಿ ಆದ, ಬೆಳಕದ, ಇದೇ ಸೂರ್ಯ, ಇದೇ ಚಂದ್ರ, ಇದರಲ್ಲೇ ನಮ್ಮ ಶರೀರ ಕೂಡ ಬರ್ತದೆ. ಬಾಲ್ಯನೂ ಆಗ್ತದೆ, ಯೌವನವೂ ಆಗ್ತದೆ, ಮುಪ್ಪನೂ ಆಗ್ತದೆ, ಸತ್ಕೊಂಡು ಹೋಗ್ತದೆ. ಹಲವಾರು ಪ್ರಾಣಿ ಪಕ್ಷಿಗಳು ಬರ್ತಾವೆ, ಗಿಡ ಮರಗಳು ಬರ್ತಾವೆ, ನಾನಾ ರೀತಿ ಹಣ್ಣುಗಳು ಕಾಣ್ತೀವಿ, ಹೂಗಳು ಕಾಣ್ತೀವಿ. ಎಷ್ಟು ವಿಚಿತ್ರ ಪ್ರಪಂಚ, ಈಶ್ವರನ ಪ್ರಪಂಚ ಇದು. ಇದೇ ಪ್ರಪಂಚದಲ್ಲಿ ಅಗಣಿತ ಸಿದ್ಧಿಗಳು ಅಡಗಿದಾವ, ಮಹಿಮೆಗಳು ಅಡಗಿದಾವ, ಪವಾಡಗಳು ಅಡಗಿದಾವೆ, ಎಲ್ಲ ಅಡಗಿದಾವೆ ಇದ್ರಾಗೂ. ಆದ್ರೆ ಇವನ್ನೇ ಮಾಡ್ಕೊಂಡು ಇದೇ ಶ್ರೇಷ್ಠ ಅಂತ ಹೋಗಬೇಡ. ಇದು ತಿಳ್ಕೊಳ್ಳುವಂಥದ್ದು ಹೆಂಗೆ ತಿಳ್ಕೊಳ್ಬೇಕು ಅಂದ್ರೆ ಅಗಣಿತ ಸಿದ್ಧಿಗಳು ಏನದಾವ ಇವು ಕೂಡ ಕನಿಷ್ಠ ಅದಾವ ನೋಡಪ್ಪ. ಇವು ಕೂಡ. ಮತ್ತು ನಾಟಕದ ಶೃಂಗಾರದಂತೆ ಅಂತ ಹೇಳ್ತಾರೆ ಅವರು. ನಾಟಕದಲ್ಲಿ ಶೃಂಗಾರ ಹೆಂಗಿರ್ತದೆ ಹಂಗೆ. ಇವು ಯಾವ ಶಾಶ್ವತ ಅಲ್ಲ. ಹಿಂಗೆ ತಿಳ್ಕೊಂಡು ಅದ್ರ ಮೇಲೆ ಭಾವವನ್ನು ಬಿಡುವಂಥದ್ದು, ಅದ್ರ ಮೇಲೆ ಮೋಹವನ್ನು ಬಿಡುವಂಥದ್ದು. ಸಿದ್ಧಿನೇ ದೊಡ್ಡದಲ್ಲ ನಿನಗೆ. ಈ ರೀತಿ ವಿಚಾರ ಮಾಡಿ ನೋಡಿದರೆ, ಮತ್ತು ಈ ನಾನಾ ರೀತಿಯಿಂದ ವಿಚಾರ ಮಾಡಿ ನೋಡಿದರೆ ಈ ಶರೀರವು, ಈ ಶರೀರ ಹೆಂಗೈತೆ, ನಿನಗಿಂತ ಭಿನ್ನವಾಗಿರುವಂಥದ್ದು. ಇದು ಕೂಡ ಈ ಶರೀರ ಹೆಂಗದ, ನಿನಗಿಂತ ಭಿನ್ನವಾಗಿರುವಂಥದ್ದು ಮತ್ತು ನಿನಗಿಂತ ಬೇರೆಯಾಗಿರುವಂಥದ್ದು. ಈ ಕೊಡ ಹೆಂಗೈತಿ, ಮನ್ಯಾಗ ಗಡಿಗೆ ಇಟ್ಟಿರ್ತೀವಿಲ್ಲ, ಕೊಡ ಇರ್ತೀವಿಲ್ಲ ಮನ್ಯಾಗ ಹೆಂಗೆ ಇಟ್ಟಿರ್ತೀವಿ, ಅದ್ರಂಗೆ ಈ ಶರೀರ ಐತೆ. ಹೆಂಗೈತೆ, ಪಡೆವೆ ನೀನೆಂದಿಗೆ ಪರಮುಕ್ತಿ ಸುಖವನ್ನು ಕೆಡುವ ಕಾಯದ ಮೋಹವನ್ನು ಮಾಣೆ ಮನುಜ ಅಂತ ಹೇಳ್ಯಾರ ಅವರು. ಕೆಟ್ಟು ಹೋಗುವಂಥ ಈ ಶರೀರವನ್ನು ಏನು ಹೇಳ್ತಾರ, ಪಡೆವೆ ನೀನೆಂದಿಗೆ ಪರಮುಕ್ತಿ ಅಂತೇಳ್ಯಾರ. ನಾವು ಎಚ್ಚರಿಕೆ ಆಗಬೇಕು. ಇದು ಕೆಲವೊಂದು ಹಾಡುಗಳನ್ನು ತೊಗೊಂಡ್ರೆ ನಮಗೆ ಭಾಳಷ್ಟು ಎಚ್ಚರಿಕೆ ಆಗಬೇಕು. ಪಡೆವೆ ನೀನು ಎಂದಿಗೆ ಅಂತ ಹೇಳ್ಯಾರ. ಎಂದಿಗೆ ಅಂತ ಹೇಳ್ಯಾರ. ಎಂದೆಂದಿಗೆ ಎಷ್ಟು ಜನ್ಮಗಳು ತಿರುಗಾಡ್ಬಾ ನೀನು. ಮತ್ತು ಇದನ್ನು ಬಿಟ್ಕೇಸಿ ನಾವು ಕಿಲ್ಲಿ ದೇವ್ರದನ್ನ ಹುಡ್ಕಕ್ಕೆ ಹೋಗ್ತೀವಲ್ಲ, ಯಾಕೆ ಹೋಗ್ತಿದ್ದಿ ದೇವ್ರ ಹತ್ರ? ದೇವ್ರ ಹತ್ರ ಹೋಗೋದು ಕೂಡ ಒಳ್ಳೇದು ಮಾಡ್ತಾನೆ, ಆನಂದವಾಗಿ ಇರ್ತೀವಿ ಅಂತಲೇ ಹೋಗ್ತೀವಿ ತಾನೆ. ಅದ್ರ ನಿಜವಾದ ಆನಂದ ಎಲ್ಲಿ ಐತೆ ಅಂತ ತಿಳ್ಕೊಬೇಕು. ನಿಜವಾದ ದೇವ್ರು ಎಲ್ಲಿದ್ದಾನಂತ ತಿಳ್ಕೊಳ್ಬೇಕು. ಎಲ್ಲ ಒಂದು ದೇವತೆಗಳ ಪ್ರತಿರೂಪದಂಥ ಗುರುವಿನ ಬಿಟ್ಟು ನೀನು ಎಲ್ಲಿ ಹೋಗ್ತೀಯೋ, ಎಲ್ಲಿ ಹೋಗ್ತಿ? ಆತ ತಿಳಿಸ್ತಾನೆ ನೋಡು. ಏನು ತಿಳಿಸ್ತಾನ? ಪಡೆವೆ ನೀನೆಂದಿಗೆ ಪರಮುಕ್ತಿ ಸುಖವನ್ನು. ಪರಮುಕ್ತಿ ಅಂದರೆ ಶ್ರೇಷ್ಠವಾದಂಥ ಸುಖ. ಒಂದು ಸಲ ಆಯಿತು ಅಂದರೆ ಮತ್ತದು ನಿನ್ನಿಂದ ಬಿಟ್ಟು ಹೋಗಂಗಿಲ್ಲ. ಅಂಥ ಸುಖವನ್ನು ನೀ ಎಂದೆಂದು ಪಡ್ಕೋತಿ? ಯಾಕ್ರಿ ಪಡ್ಕೊಳಂಗಿಲ್ಲ? ಅಂದರೆ ಕೆಟ್ಟೋಗುವಂಥ ಶರೀರದ ಮೇಲೆ ನೀ ಮೋಹವನ್ನು ಬಿಡದೆ ಕೂತಿದ್ದೆ ಆದರೆ ನಿನಗೆ ಎಂದೆಂದು ಸುಖ ಆಗ್ತದೋ? ಆಗಂಗಿಲ್ಲ. ಅಂಥ ಸುಖ ಆಗಬೇಕಾಗಿತ್ತಂದ್ರೆ ನಿನ್ನ ಬಲ್ಲಿ ಕೆಲಸ ಐತೆ ನೋಡಿ. ನಿನ್ನ ಬಲ್ಲಿ ಕೆಲಸ ಐತೆ. ಗುಳಿಗೆಯನ್ನು ತಂದು ತಲೆದಿಂಬು ಬಿಟ್ಕೊಂಡು ಮಕ್ಕಳದಲ್ಲ. ಗುರು ವಾಕ್ಯ ಕೇಳಿ ಈ ಕಡೆ ಬಿಡುವುದಲ್ಲ. ಅದು ನುಂಗು ಒಳಗೆ ನುಂಗು. ಹತ್ತಬೇಕು ಗುಳಿಗೆ ಮೈಗೆ. ಹತ್ತಿದಾಗ ಆರಾಮಾಗ್ತದಲ್ಲ. ಇಲ್ಲಿ ಗುರುವಾಕ್ಯ ಕೇಳಿಕೊಂಡು ಶರೀರ ನಾನಲ್ಲ ಅನ್ನುವಂಥದ್ದು ಬಿಟ್ಕೊಳ್ಳುವಂಥದ್ದು ಭಾಳ ಮುಖ್ಯ ಅದ. ಬಿಡದೆ ಇದ್ರೆ ಎಂದೆಂದಿಗಾಗ್ತದೆ ನಿನಗೆ ಪರಮುಕ್ತಿ ಸುಖ ಆಗೋದಿಲ್ಲ, ಸಾಧ್ಯ ಇಲ್ಲ. ಅದಕ್ಕೆ ಇದು ಎಲ್ಲಿ ಐತಪ್ಪ ಕೆಲಸ? ಪರಮಾತ್ಮ ಸಿಗಬೇಕಂದ್ರೆ ಎಲ್ಲಿ? ನಿನ್ನೊಳಗೆ ಸಿಗುತ್ತಾನ. ದೇವ್ರು ಎಲ್ಲಿದ್ದಾನ? ನಿನ್ನೊಳಗೆ ಅದಾನ. ಮತ್ತು ಆತನ ನೋಡ್ಬೇಕಾದ್ರೆ ನೀನೇ ಹೋಗ್ಬೇಕು. ಗುರು ದಾರಿ ತೋರಿಸ್ತಾನೆ ಖರೆ, ಆದರೆ ನೀನು ನಡಿಬೇಕಲ್ಲಪ್ಪ. ನಡೆದು ನಾನು ಎಲ್ಲೋ ಇದ್ದೀನಿ ಎಲ್ಲೋ ಆಗಲಿ ಅಂದ್ರೆ ಆಗ್ತಾವ ನೀವು ಕೆಲಸಗಳು? ಯಾಕಂದರೆ ಅಲ್ಲಿ ನಡೆಯುವಂಥದ್ದು ಭಾಳ ಮುಖ್ಯ ಇರ್ತದೆ.
ಹಾಗಾಗಿ ಇಲ್ಲಿ ಕೂಡ ಏನು ಹೇಳ್ತಾರೆ, ಪಡೆವೇ ನೀನೆಂದಿಗೆ ಪರಮುಕ್ತಿ ಸುಖವನ್ನು. ಕೆಡುವಂಥ ಕಾಯದ ಮೋಹವನ್ನು ಬಿಟ್ಬಿಡು, ಮಾಡೋಕ್ಕೆ ಹೋಗಬೇಡ. ಮತ್ತು ಈ ಶರೀರ ಏನು ಶಾಶ್ವತ ಐತಿ, ಇಲ್ಲೇ ನಾವು ತಪ್ಪಿವಿ, ದಾರಿ ತಪ್ಪಿದ್ದು. ಅದಕ್ಕೆ ಶರೀರ ನಾನಂದ್ರೆ ಎಷ್ಟೋ ಕೋಟಿ ಪಾಪಗಳು ಬಂದು ಹತ್ತಿ ಬಿಡ್ತಾವಂತ ನೋಡ್ರಿ. ಯಾಕಂದ್ರೆ ಅದು ಮುಂದಕ್ಕೆ ಬಿಡಂಗಿಲ್ಲಲ್ಲ, ನಮ್ಮ ಭಾವ ಆನಂದಕ್ಕೆ ಹೋಗೋಕೆ ದಾರಿನೇ ಸಿಗಂಗಿಲ್ಲ. ಯಾಕಂದ್ರೆ ಶರೀರ ನಾನು ಅಂತ ಕುಂತೀನಲ್ಲ ಇಲ್ಲೇ ಇಲ್ಲೇ ಮತ್ತು ಅಡ್ಡ ಗೋಡೆ ಬಂದು ಬಿಡ್ತು ನಮಗೆ. ಇದನ್ನು ತೆಗೆದು ಒಡೆದು ಬೈಲು ಮಾಡ್ಬೇಕು ನೋಡ್ರಿ. ಶರೀರ ಅನ್ನುವಂಥ ಭಾವ ನಮ್ಮಲ್ಲಿ ಏನು ಗಟ್ಟಿಯಾಗಿ ಕೂತ್ಕೊಂಡ್ಬಿಟ್ಟದ, ಅದು ಹೊಡಿಬೇಕಾಗ್ಯದ, ಆ ಗೋಡೆಯನ್ನು ತೆಗಿಬೇಕಾಗ್ಯದ. ಅದಕ್ಕೆ ಮತ್ತು ಹೆಂಗೆ ಐತಿ ಶರೀರ ನೀನು ನೋಡಿ ತಿಳ್ಕೊ, ನಿನ್ನಲ್ಲೇ ತಿಳ್ಕೊಳಪ್ಪ. ಅದಕ್ಕೆ ಪಡೆವಿ ನೀನೆಂದಿಗೆ ಪರಮುಕ್ತಿ. ಯಾಕಂದರೆ ಇಲ್ಲಿ ಹೇಳ್ತಾರೆ ಅವರು, ಬೊಮ್ಮವನ ಅರಿವಿನೆಂದು ಬಳಲುವರು ತಮ್ಮ ನೇತಿಗಳಿದು ಅನ್ಯವನ್ನೇ ನೋಡಿ ಮನುಜರು. ಇಲ್ಲಿ ಭಾಳಷ್ಟು ವಿಚಾರಗಳನ್ನು ಹೇಳ್ತಾರೆ ಅವರು. ಪಡೆವೇ ನೀನೆ, ಯಾಕಂದ್ರೆ ಅಂಥ ಮುಕ್ತಿಯನ್ನು ಪಡ್ಕೊಳ್ಬೇಕಾಗಿತ್ತಂದ್ರೆ ಈ ಶರೀರವನ್ನು ಜಡ, ದೃಶ್ಯ, ಮಿತಿ, ಪರಿಣಮತೆ ಇವೆಲ್ಲ ಹಿಡ್ಕೊಂಡು, ಇದು ಕನಸು ನಿದ್ರೆಯೊಳಗಿಲ್ಲವಾಗಿ ಜಡ, ದೃಶ್ಯ, ಮಿತಿ, ಪರಿಣತೆ, ಭೂತ ಕಾರ್ಯತೆ ಬಿಡುದು. ಈ ಪಂಚಭೂತಗಳ ಕಾರ್ಯ ಹಿಡಿದಂಥದ್ದು ಈ ಶರೀರ. ಪಂಚಭೂತಗಳಿಂದ ಏನಾದಂಥದ್ದು ಇಂದ್ರಿಯಗಳು, ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರಗಳು, ಜ್ಞಾನೇಂದ್ರಿಯಗಳು, ಕರ್ಮೇಂದ್ರಿಯಗಳು, ಪಂಚವಾಯುಗಳು, ಇವೆಲ್ಲ ಭೂತದ ಒಂದು ಕಾರ್ಯದಿಂದ ಇದೆಲ್ಲ ವ್ಯವಹಾರ ನಡೆದದು. ಹೌದಿಲ್ಲ? ಅದಕ್ಕೆ ಇವೆಲ್ಲವನ್ನು ಬಿಡುವಂಥದ್ದು. ಮತ್ತು ಇಲ್ಲಿ ಕೂಡ ಹೇಳ್ತಾರೆ, ಈ ಕೊಡದಂತೆ ಬೇರೆ, ಈ ಕೊಡದಂಗೆ ಈ ಶರೀರ ಬೇರೆ ಐತೆ. ಅದಕ್ಕೆ ಇದು ನಿಂದು ಅಲ್ಲ, ನಿನ್ನದು ಅಲ್ಲ. ಮತ್ತು ಇಲ್ಲಿ ಕೂಡ ಹೇಳ್ತಾರೆ, ಅಂಗನಾದಿ ಅಂದರೆ ಸ್ತ್ರೀ ಮೊದಲಾದ ಇವೇನದಾವ ಇವೆಲ್ಲ ಭೋಗಗಳ, ಇವೆಲ್ಲ ರಸಹೀನಗಳಾಗಿರುವಂಥವು. ಇದರಲ್ಲಿ ಏನಿಲ್ಲ, ಇದ್ರಾಗೇನು ಯಾವ ಉರುಳಿಲ್ಲ. ಇದ್ರಾಗ ಇವನ್ನೇನು ಮೋಹ ಮಾಡಿದ್ರಿ ಬೆನ್ನೆ ಬಿದ್ದಿದೆಯಲ್ಲ, ಇದ್ರಾಗ ಯಾವ ಸತ್ವನೂ ಇಲ್ಲ, ಯಾವ ರಸನೂ ಇಲ್ಲ. ರಸಹೀನವಾದಂಥ ಓದವಪ್ಪ, ಇದ್ರ ಬೆನ್ನು ಹತ್ಬೇಡ ಅಂತಾರವ್ರು. ಇದರಿಂದ ನಿನಗೇನಾಗ್ತದಪ್ಪ, ಆ ಗೋಡೆಗೆ ಒಂದು ಬಾಲ್ ಹೊಡೆದ್ರೆ ನಮಗೆ ತಿರ್ಗಾ ಅದು ಬಂದು ಬಿಡೀತದಲ್ಲ, ಅದ್ರಾಗ ಈ ವಿಷಯಗಳ ಹಿಂದೆ ಬಿದ್ದಿ ಅಂತ ನಿನಗೆ ದುಃಖನೇ ಆಗ್ತದೆ ಅಂತ ಹೇಳ್ತಾರೆ ಮಹಾತ್ಮರು. ಅದಕ್ಕೆ ಇವು ಹೆಂಗಾಗಬೇಕು ಅಂತಂದ್ರೆ ಈ ನಿರಸ, ಇವೆಲ್ಲವೂ ಒಂಥರ ಉದಾಸೀನ ಭಾವ ಬರಬೇಕಿದ್ರ ಮೇಲೆಲ್ಲ ಅಂತ ಹೇಳುವಂಥದ್ದು. ಇದಕ್ಕೆ ಈ ರೀತಿ ಬಂತು, ಪ್ರತಿಯೊಂದ್ರ ಮೇಲೆ ಈ ರೀತಿ ಭಾವ ಬಂತು ಅಂತಂದ್ರೆ ಅದೇ ವೈರಾಗ್ಯ ಅಂತ ಹೇಳ್ತಾರೆ. ಅದೇ ವೈರಾಗ್ಯ ಅಂತ ಹೇಳಿಸ್ಕೊಳ್ತದೆ. ಮತ್ತು ಇಲ್ಲಿ 3ನೇ ನುಡಿಯಲ್ಲಿ ಹೇಳ್ತಾರೆ, ಏನು ಹೇಳ್ತಾರೆ ನೋಡೋಣ. ಇನ್ನು ಶಂಭುಲಿಂಗನ ಸ್ವರೂಪವೇ ತಾನಾಗಿ ಉಳಿದ ಗತಿಗಳೆಲ್ಲವೂ ಹೇಯವೆಂದು ತಿಳಿದಿದ್ದಾದ್ರೆ ಅದೇ ವೈರಾಗ್ಯ ಅಂತ ಮುಂದಿನ ಪದದಲ್ಲಿ ಕೂಡ ಹೇಳ್ತಾರೆ. ಯಾಕಂದ್ರೆ ಶಂಭುಲಿಂಗನ ಸ್ವರೂಪವೇ ನಾನಿದ್ದೀನಿ ಅಂತ ತಿಳ್ಕೊಳ್ಳುವಂಥದ್ದು. ಇದನ್ನು ತಿಳ್ಕೊಬೇಕು, ಇದನ್ನು ಪಡ್ಕೊಳ್ಬೇಕಂತಂದ್ರೇ ಇಷ್ಟೆಲ್ಲ ಬೇಕಾಗಿದ್ದಾವೆ ನಮಗೆ. ಯಾಕೆ ಇಷ್ಟೆಲ್ಲ ಹೇಳಕತ್ತಾರಂದ್ರೆ ನಮ್ಮ ಸ್ವರೂಪವನ್ನು ನಾವು ಮರ್ತುಕೊಂಡೋದಕ್ಕೆ, ಮರ್ತದಕ್ಕಾಗೆ ಇಷ್ಟೆಲ್ಲ ಗುರುಗಳು ಬಂದರು, ಪ್ರಮಾಣಗಳು ಬಂದವು, ಶ್ರುತಿ ಪ್ರಮಾಣಗಳು ಬಂದವು. ಇಲ್ಲಿ ಪ್ರತಿನಿತ್ಯ ಶ್ರವಣ ಮನನ ನಿಧಿಧ್ಯಾಸನವನ್ನು ಮಾಡ್ಕೊಳ್ಬೇಕಾಗ್ತದೆ. ನಮಗೇನಂತಂದ್ರೆ ಈ ಕರ್ಮಕಾಂಡ, ಉಪಾಸನ ಕಾಂಡ ಕೆಲವೊಂದು ಗತಿಗಳು ಬರ್ತಾವೆ. ಯಾಕಂದ್ರೆ ಒಂದು ಕರ್ಮ ಉಪಾಸನೆ ಮಾಡೋದ್ರಿಂದ ಏನಾಗ್ತದಂದ್ರೆ ಸಾಲೋಕ್ಯ, ಸಾರೂಪ್ಯ, ಸಾಮೀಪ್ಯ ಅನ್ನುವಂಥ ಗತಿಗಳು ಬರ್ತಾವೆ. ಆದರೆ ಅವೆಲ್ಲ ಹೆಂಗೆ ಅದಾವ ಅಂತಂದ್ರೆ ಅಲ್ಲಿ ಸಾಲೋಕ್ಯ ಆಗಿರ್ಬೋದು, ಸಾಮೀಪ್ಯ ಆಗಿರ್ಬೋದು, ಸಾರೂಪ್ಯ ಆಗಿರ್ಬೋದು, ಇವೆಲ್ಲ ಗತಿಗಳು ಹೇಯ ಅಂತ ತಿಳ್ಕೊ, ಅವು ಕನಿಷ್ಠ ಅಂತ ತಿಳ್ಕೊ ಅಂತ ಹೇಳ್ತಾರೆ ಅವರು. 3ನೇ ನುಡಿಯಲ್ಲಿ ಹೇಳ್ತಾರೆ, ಇಲ್ರಿ ನಮಗೆ ಕರ್ಮಕಾಂಡದಲ್ಲಿ ಜಪ ತಪ ಮಾಡಿದ್ರೆ ಮೋಕ್ಷ ಅಂತ ಹೇಳ್ಯಾರಲ್ಲ ಅಂತ ಅನ್ಬೋದು. ಭಾಳ ಜನ ಹೇಳ್ತಾರೆ, ಅಲ್ರಿ ನೀವೇನು ಹಿಂಗೆ ಹೇಳಕತ್ತೀರಿ, ಅಲ್ಲಿ ಕಂಗೈತೆ ಅಂತ ಹೇಳ್ಬೋದು. ಎಲ್ಲಿಂತ ಕರ್ಮದ ಇದು ಜ್ಞಾನಕ್ಕೆ ಹಚ್ಚೋದು ಜ್ಞಾನದ. ಯಾಕಂದರೆ ವಚನಕಾರರು ಕೂಡ ಒಂದು ವಿಚಾರ ಬಹಳ ನೆನ್ಪಿಟ್ಕೊಳ್ಬೇಕು. ಎಲ್ಲ ನಾವು ಬಸವಣ್ಣವ್ರ ವಚನಗಳನ್ನು ನೋಡ್ಬೋದು, ಅಕ್ಕ ಮಾದೇವಿ ವಚನಗಳನ್ನು ನೋಡ್ಬೋದು, ಮತ್ತು ಇವರು ಸರ್ವಜ್ಞನ ವಚನಗಳನ್ನು ನೋಡ್ಬೋದು. ಅವರು 3 ರೀತಿಯಾಗಿ ಬರೆದಿದ್ದಾರೆ. ಕರ್ಮದ ಬಗ್ಗೆನೂ ಬರೆದಿದ್ದಾರೆ, ಉಪಾಸನೆ ಬಗ್ಗೆ ಬರೆದಿದ್ದಾರೆ, ಜ್ಞಾನದ ಬಗ್ಗೆನೂ ಬರೆದಿದ್ದಾರೆ.
ನಾವು ತಿಳ್ಕೊಳಕ್ಕೆ ನಮ್ಮ ಬುದ್ಧಿಮಟ್ಟ ಎಷ್ಟೆಷ್ಟು ಇರ್ತದೆ ಆಯಾ ವಿಚಾರಗಳು ಅವ್ರವ್ರಿಗೆ ಅರ್ಥ ಆಗ್ತದೆ. ಅದರಲ್ಲಿ ಕೂಡ ಎಲ್ಲ ಮಿಕ್ಸ್ ಮಾಡಿರ್ತೀವಿ. ಕರ್ಮದ್ದು ಇದು ಜ್ಞಾನಕ್ಕೆ ಹಚ್ಚಿರ್ತೀವಿ, ಜ್ಞಾನದ್ದು ಇದು ಕರ್ಮಕ್ಕೆ ಹಚ್ಚಿರ್ತೀವಿ, ಉಪಾಸನೆದು ಎಲ್ಲೆಲ್ಲೋ ಹಚ್ಚಿ ಗದ್ದಲಕ್ಕೆ ಬಿದ್ದುಬಿಡ್ತೀವಿ. ಈ ವಚನದಾಗ ಹಿಂಗೆ ಹೇಳ್ಯಾರಲ್ರಿ, ಈ ವಚನದಾಗ ಹಿಂಗೆ ಹೇಳ್ಯಾರಲ್ರಿ, ಇದು ಯಾಕೆ ಹಿಂಗೆ ಹೇಳ್ಬೇಕ್ರಿ, ಅದು ಯಾಕೆ ಹಿಂಗೆ ಹೇಳ್ಬೇಕ್ರಿ ಅಂದ್ರೆ ಆಯಾ ಒಂದು ಬುದ್ಧಿ ಬೆಳೀತಾ ಹೋದಂಗೆ ಹಂಗೆ ಹೇಳಿದಂಥದ್ದು. ಈ ವೇದಗಳಲ್ಲಿ ಕೂಡ 3 ಭಾಗ ಹೇಳಿದಾರೆ. ಕರ್ಮನೂ ಹೇಳಿದಾರೆ, ಉಪಾಸನೆಯೂ ಹೇಳಿದಾರೆ, ಜ್ಞಾನನೂ ಹೇಳಿದಾರೆ. ಈಗ 3 ಮಕ್ಕಳದಾವಂತಾರೆ. ಎಲ್ಲರೂ ಇಂಜಿನಿಯರ್, ಡಾಕ್ಟ್ರ್ ಆಗೋಕ್ಕೆ ಸಾಧ್ಯ ಇಲ್ಲ, ಎಲ್ಲರೂ ಏನೇನೋ ಆಗೋಕ್ಕೆ ಸಾಧ್ಯ ಇಲ್ಲ. ಒಬ್ಬರು ಒಕ್ಕಲ್ತನ ಮಾಡ್ತಾರೆ, ಒಬ್ಬರು ಬಿಸ್ನೆಸ್ ಮಾಡ್ತಾರೆ, ಒಬ್ಬರು ಭಾಳ ಹುಷಾರಿರ್ತಾರೆ, ಬ್ರಹ್ಮಜ್ಞಾನವನ್ನು ಇಂಥವು ಏನು ಪಡ್ಕೊಳ್ಳುವಂಥದ್ದು ಇರ್ತದೆ, ನಾನಾ ರೀತಿಯಿಂದ ಇರ್ತದೆ. ಆಯಾ ಒಂದು ಬುದ್ಧಿ ಮಟ್ಟಕ್ಕೆ ಅನುಗುಣವಾಗಿ ತಾಯಿ ತಂದೆಯೂ ಹೇಳಬೇಕಾಗ್ತದೆ ಕೆಲವು ವಿಚಾರಗಳು ಅಲ್ಲ. ಹಾಗಾಗಿ ಕರ್ಮದಲ್ಲಿ ಏನಾಗ್ತದೆ ಅಂದ್ರೆ ಅಲ್ಲಿ ಗತಿಗಳು ಬಗ್ಗೆ ಹೇಳ್ತಾರೆ ಅವರು. ಏನಂದ್ರೆ ಉಪಾಸನೆ ಮಾಡೋದ್ರಿಂದ ಏನು ಹೇಳ್ತಾರೆ, ಇಲ್ಲಿ ಏನು ಹೇಳ್ತಾರೆ ಅಂತಂದರೆ, ಈ ಕರ್ಮ ಮಾಡೋದ್ರಿಂದ ಏನು ಹೇಳ್ತಾರೆ ಅಲ್ಲಿ, ಇಂಥ ಒಂದು ಉಪಾಸನೆ ಮಾಡೋದ್ರಿಂದ, ಈ ಜಪ ತಪ ಇವೆಲ್ಲ ಮಾಡೋದ್ರಿಂದ ಏನಾಗ್ತದಪ್ಪ ಅಂತಂದ್ರೆ ನಿಮಗೆ ಸಾಲೋಕ್ಯ ಅಂದ್ರೆ ಆ ಪದವಿ ಸಿಗ್ತದೆ. ಸಾಲೋಕ್ಯ ಅಂದರೆ ನೀ ಮಾಡಿದಂಥ ಒಂದು ದೇವತೆ ಉಪಾಸನೆ ಜಾಸ್ತಿ ಮಾಡಿ ಪ್ರಾಣ ಹೋಯಿತು ಅಂತಂದಾಗ ಅದು ಹಂಗೆ ನಿರರ್ಥಕ ಅಲ್ಲ. ಅದು ನೀನು ಯಾವ ದೇವತೆಯ ಬಗ್ಗೆ ಉಪಾಸನೆ ಮಾಡಿರ್ತೀವಿ ಆ ಲೋಕದಲ್ಲಿ ಉಳ್ಕೊಳ್ಳೋಕೆ ಸಾಧ್ಯ ಅದು ನಿನಗೆ. ಅಂದರೆ ಅದು ಶಾಶ್ವತ ಏನಂದರೆ ಶಾಶ್ವತ ಅಲ್ಲ. ನೀನು ಪುಣ್ಯ ಎಷ್ಟಿರ್ತದೆ, ಎಷ್ಟು ಭಕ್ತಿ ಮಾಡಿದೆ ಅಷ್ಟು ಮಾತ್ರ ಆ ಲೋಕದಾಗ ಇಟ್ಕೊಳ್ತಾರೆ. ಅದು ಮುಗಿದ ನಂತರ ಮತ್ತೆ ನಿನ್ನನ್ನು ಹೊರಗೆ ಹಾಕ್ತಾರೆ. ಅಲ್ಲಿ ಹೇಳ್ಯಾರ ಹೆಂಗಂದ್ರೆ, ನೀ ಜಪ ಮಾಡು, ತಪ ಮಾಡಪ್ಪ, ನಿನಗೆ ಇಂಥದ್ರಿಂದ ಮುಕ್ತಿ ಅದ ಅಂತ ಹೇಳ್ತಾರೆ. ಆದರೆ ನಿಜವಾದ ಮುಕ್ತಿ ಅಂತಂದ್ರೆ ಅದಲ್ಲ. ಯಾಕೆ ಹೇಳಿದ್ರು ಮತ್ತು ಅಲ್ಲಿ ಅಂತಂದಾಗ, ನಿನ್ನ ಬುದ್ಧಿಮಟ್ಟ ಇನ್ನೂ ಸ್ವಲ್ಪ ಕಡಿಮೆ ಐತೆ, ಮತ್ತು ನೀನು ಮುಕ್ತಿನೇ ಆಗಲ್ಲ ನಿನಗಂದ್ರೆ ನೀನು ಹಿಂದೆ ಕೊಟ್ಟು ಬಿಡ್ತಿದ್ದಿ. ಮುಕ್ತಿನೇ ಆಗಲ್ಲ ಅಂದ್ರೆ ನಮ್ಮಂಥವ್ರಿಗೆ ಯಾಕ್ರಿ. ಈಗ ನೋಡ್ರಿ, ನಮ್ಮ ಸಂಸಾರದಾಗ ಕೆಲವ್ರು ಹೇಳ್ತಾರೆ, ಅಲ್ರಿ ನೀವು ಸಂಸಾರ ಮಾಡ್ತೀರಿ, ಗಂಡ ಹೆಂಡ್ತಿ ಮಕ್ಳ ಜೊತೆ ಇರ್ತೀರಿ, ನಿಮ್ಗೆ ಹೆಂಗೆ ವೈರಾಗ್ಯ ಬರ್ತದೆ, ನಿಮ್ಗೆ ಹೆಂಗೆ ಮುಕ್ತಿ ಆಗ್ತದೆ ಅಂತ ಅಂದುಬಿಟ್ರೆ ನಾವೇನು ಹೋಗ್ತೀವಿ ಮುಂದಕ್ಕೆ? ಅಲ್ಲ, ನಮ್ಮ ಅಪ್ಪರು ಹಿಂಗೆ ಹೇಳಿದಾರ, ನಮಗೆ ಎಲ್ಲರಿ ಆಗ್ತದೆ ಮುಕ್ತಿ ಸಂಸಾರಸ್ಥರಿಗೆ? ಸಂಸಾರಸ್ಥರಿಗೆ ನಮಗೆ ಎಲ್ಲಿ ಆಗ್ತದೆ ಮುಕ್ತಿ? ನಾವು ಬರೀ ಪೂಜೆ ಮಾಡ್ಕೊತ ಕುಂದಿರ್ಬೇಕು, ಮತ್ತು ಪಾದ ಪೂಜೆ ಮಾಡ್ಕೊತ ಕುಂದಿರ್ಬೇಕು, ನಾವು ಭಕ್ತರಾಗೇ ಇರಬೇಕು. ನಮಗೆಲ್ಲಿ ರೀ ಮುಕ್ತಿ ಆಗ್ತದ ಅಂತ ಅಂದ್ಕೊಂಡು ಇದು ಹಂಗೆ ಬಳಸ್ಕೊತ ಹೋಗ್ಬಿಡ್ತೀವಿ ನಾವು. ನಮ್ಗೆ ಮತ್ತೆ ಮುಂದಕ್ಕೆ ಹೋಗೋಕ್ಕಾಗಂಗಿಲ್ಲ, ಹೌದಿಲ್ಲ? ಮತ್ತು ಅದೇ ಸದ್ಗುರುನಾಥ ಇದ್ದ ಅಂದ್ರೆ ಶ್ರೋತ್ರಿಯ ಬ್ರಹ್ಮನಿಷ್ಠ ಕರುಣೆ ಅನ್ನುವಂಥದ್ದು ಇರ್ತದಲ್ಲ, ಅಂಥ ಸದ್ಗುರು ನಮಗೇನಾರು ದೊರೆತ ಅಂದ್ರೆ ಆತ ಹೇಳ್ತಾನೆ, ನೋಡು ಸಂಸಾರದಾಗೆ ಇರ್ರಿ, ಏನೂ ಆಗಂಗಿಲ್ಲ, ನಿಮ್ಮ ಭಾವ ಶುದ್ಧ ಇರಬೇಕು, ನಿಮ್ಮ ಭಾವದಲ್ಲಿ ವಿಷಯಾದಿಗಳ ಭಾವ ಅಲ್ಲಿ ಬಿಟ್ಟಿರಬೇಕು. ಆಮೇಲೆ ನೀವು ಸಂಸಾರದಲ್ಲೇ ಇರಲಿ, ಎಲ್ಲೇ ಇರಲಿ ಮುಕ್ತಿಯನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಅದ. ಶರೀರ ಸಂಸಾರದಲ್ಲಿ ಇದ್ದರೂ ಕೂಡ ನೀವು ಪ್ರತಿನಿತ್ಯ ಗುರುವಾಕ್ಯವನ್ನು ಕೇಳಿದ್ರೆ ನೀವು ಧನ್ಯರಾಗ್ತೀರಿ, ಮುಕ್ತರಾಗ್ತೀರಿ. ಭೂಮಿ ಮೇಲೆ ಹುಟ್ಟಿದ್ರು ಕೂಡ ನಿಮ್ಮ ಪ್ರಾರಬ್ಧ ಕರ್ಮದಿಂದ ನೀವು ಆಯಾ ಸಂಸಾರದಲ್ಲಿ ಇರ್ತೀರಿ, ಆಯಾ ವ್ಯವಹಾರ ಮಾಡ್ತೀರಿ. ಆದರೆ ಸದ್ಗುರು ವಾಕ್ಯವನ್ನು ಬಿಡದೆ ನೀವು ಅದ್ರ ಜೊತೆಗೆ ಇದನ್ನು ಕೇಳ್ತಾ ಹೋದ್ರೆ ನೀವು ಮುಕ್ತರ ಆಗ್ತೀರಪ್ಪ. ಅಂಥ ಒಂದು ದೊಡ್ಡ ಶ್ರೇಷ್ಠ ಆನಂದ ನಿಮ್ಗೆ ಆಗ್ತದೆ. ಇಂಥ ಮುಕ್ತಿ ಈ ಜನ್ಮದಲ್ಲೇ ಪಡ್ಕೊಳಕ್ಕೆ ಸಾಧ್ಯ ಅದಂತ ಆ ಗುರು ಹೇಳಿದ್ನಂದ್ರೆ ನಾವು ದಾಟಿಬಿಟ್ಟಿವಿ ಅನ್ಬೇಕು, ನೋಡ್ರಿ, ಗೆದ್ದು ಬಿಟ್ಟಿವಿ ಅನ್ಬೇಕು. ಯಾಕೆ ನಮ್ಗೆ ಅಲ್ಲಿ ಬಂತು, ಶ್ರದ್ಧೆ ಬಂತು, ಹೌದಿಲ್ಲ? ಶ್ರದ್ಧೆ ಬಂತು, ನಾವು ಮುಂದಕ್ಕೆ ಹೋಗಿಬಿಡ್ತೀವಿ. ಹೌದು ನಮಗೆ ಮುಕ್ತಿ ಆಗ್ತದಂತ. ನಾವು ಸಂಸಾರದಾಗಿದ್ದನ್ನು ನಾವು ಮುಕ್ತರಾಗ್ಬೋದು, ನಾವು ಮಹಾತ್ಮರಾಗ್ಬೋದು, 14 ಲೋಕಕ್ಕೆ ಒಡೆಯರಾಗ್ಬೋದು, ನಾವು ಈ ಜನ್ಮವನ್ನು ಕಡೆಗೆ ಮಾಡ್ಕೋಬೋದು. ಸಂಸಾರ ಇಲ್ಲಿ ಹೆಂಡತಿ ಮಕ್ಕಳು ಶಾಶ್ವತ ಅಲ್ಲ. ಆದರೆ ನಾವಿಲ್ಲಿ ಇದ್ದರೂ ಕೂಡ ನಾವು ಇಂಥ ಒಂದು ಪದವಿಯನ್ನು, ಇಂಥ ಮೋಕ್ಷವನ್ನು ನಾವು ಪಡ್ಕೊಳ್ಳೋಕೆ ಸಾಧ್ಯ ಐತೆ ಅಂತ ನಾವು ಖುಷಿಯಾಗಿ ಮುಂದಕ್ಕೆ ಹೆಜ್ಜೆ ಇಡ್ತೀವಿ, ಹೌದಲ್ಲ? ಅದಕ್ಕಾಗಿ ಇಲ್ಲಿ ಕರುಣೆ ತುಂಬಿದಂಥ ಭಗವಂತ ಏನು ಮಾಡಿದ, ಕರ್ಮದಲ್ಲಿರುವಂಥ ವ್ಯಕ್ತಿಗಳಿಗೂ ಕೂಡ ಅಲ್ಲಿ ಆಸೆ ತೋರಿಸ್ತಾನೆ. ಏನಂದ್ರೆ, ನೀವು ಇದು ಮಾಡಿದ್ದೇ ಆದ್ರೆ ನಿಮ್ಗೆ ಇಂಥ ಗತಿ ಅದು ಒಳ್ಳೇದು, ಅದು ಆಗ್ತದೆ, ಇಲ್ಲ ಅಂತಿಲ್ಲ. ಆದರೆ ಅದು ಶಾಶ್ವತ ಇರದೇ ಇದ್ರೂ ಕೂಡ ಅದು ಒಂದು ಮುಕ್ತಿ ಐತೆ, ಅದನ್ನು ಪಡ್ಕೊಳ್ರಪ್ಪ ಅಂತ ಅಲ್ಲಿ ಆ ಭಾವಕ್ಕೆ ಹೇಳ್ತಾನೆ. ಹೇಳಿದಾಗ ನಮ್ಗೆ ಆಸೆ ಆಗ್ತದೆ, ಹೌದು ಇದರಿಂದ ಮುಕ್ತಿ ಅಂತ ನಾವೇನು ಮಾಡ್ತೀವಿ, ಜಪ ತಪ ಕರ್ಮಗಳನ್ನು ಎಲ್ಲವನ್ನು ಮಾಡ್ತಾ ಹೋಗ್ತೀವಿ. ಆವಾಗ ಇನ್ನೂ ಒಂದು ವಿಷಯ ಭಗವಂತ ತಿಳಿಸ್ತಾನೆ, ನೋಡ್ರಪ್ಪ, ಅಪೇಕ್ಷೆ ಮಾಡಬೇಡ್ರಿ.
ನೀವೇನೇ ಕರ್ಮವನ್ನು ಮಾಡ್ತಿರಲ್ಲ, ಉಪಾಸನೆ ಮಾಡ್ತಿರಲ್ಲ, ಅದರ ಫಲಾಪೇಕ್ಷೆ ಇಟ್ಕೊಳ್ಬೇಡ್ರಿ. ನಿಷ್ಕಾಮದಿಂದ, ಅದು ಯಾವುದು ಫಲಾಪೇಕ್ಷೆ ಇಟ್ಕೊಳ್ಳೋದೇ ನಿಷ್ಕಾಮ ಭಾವದಿಂದ ನೀವು ಮಾಡಿದ್ದೇ ಆದರೆ ನಿಮಗೆ ತುಂಬ ಒಳ್ಳೆಯದೈತೆ, ಮುಂದೆ ನಿಮಗೆ ಜ್ಞಾನಕ್ಕೆ ಮಾರ್ಗ ಸಿಗ್ತದ ಅಂತ ಕೆಲವು ವಿಚಾರಗಳನ್ನು ಅದಕ್ಕೆ ಫಲಾಪೇಕ್ಷೆ ಇರ್ಕೂಡ್ದು ಅಂತ ಹೇಳ್ತಾರೆ. ನಾವು ಗುರುನಾಥ ಹಿಂಗೆ ಹೇಳಿದಾರ ಅಂತ ಹೇಳಿಬಿಟ್ಟು ನಾವು ಕರ್ಮಗಳನ್ನು ಮಾಡಬೇಕಾದ್ರೆ ನಾವು ಯಾವುದು ಆಸೆ ಇಟ್ಕೊಳ್ಳೋದೆ, ಫಲಾಪೇಕ್ಷೆ ಇಟ್ಕೊಳ್ಳೋದೆ ಹಂಗೆ ಮಾಡ್ತಾ ಮಾಡ್ತಾ ಹೋದ್ವಿ ಅಂದರೆ ನಮ್ಮ ಅಂತಃಕರಣ ಶುದ್ಧ ಆಗ್ತದೆ. ಶುದ್ಧದ ಅಂತಃಕರಣದಲ್ಲಿ ವಿಚಾರಗಳು ಬರೋಕ್ಕೆ ಶುರುವಾಗ್ತಾವೆ. ಏನು ವಿಚಾರ? ಸತ್ಯ ಯಾವುದು, ಮಿಥ್ಯೆ ಯಾವುದು, ನಾನು ಗುರು ಮುಖಾಂತರ ಇದು ತಿಳ್ಕೊಬೇಕಲ್ಲ, ಈ ಶರೀರ ಹಿಂಗೆ ಬಂತಲ್ಲ ಅಂತನ್ನುವಂಥ ಭಾವ ಅಲ್ಲಿ ಉತ್ಪನ್ನ ಆಯಿತು ಅಂದಾಗ ನಾವು ಸದ್ಗುರುವಿಗೆ ಕಾಣ್ತೀವಿ. ಹಿಂಗೆ ಅಲ್ಲಿ ಏನಂದ್ರೆ ನೀನು ಮಾಡುವಂಥ ಭಕ್ತಿ ಆಗಿರ್ಬೋದು, ಮಾಡುವಂಥ ಉಪಾಸನೆ ಏನದ ಕರ್ಮ ಉಪಾಸನೆಗಳು ಮಾಡೋದ್ರಿಂದ ಅಲ್ಲಿ ಸ್ವಲ್ಪ ನಿನಗೆ ಹಂತವಾಗಿ ಮೇಲ್ಮಟ್ಟಕ್ಕೆ ತೊಗೊಂಡು ಬರ್ತಾರೆ ಮಹಾತ್ಮರು. ಮೇಲ್ಮಟ್ಟಕ್ಕೆ ಈ ಥರ ಮಾಡಿದ್ರೆ ಇನ್ನೂ ಸ್ವಲ್ಪ ಮಾಡು, ಇನ್ನೊಂದು ಸ್ವಲ್ಪ ಮಾಡು, ಹಿಂಗೆ ಮಾಡು ಅಂಥೇಳಿ ಮೆಲ್ಲಕ್ಕೆ ಕರ್ಕೊಂಡು ಬಂದು ಅವ್ರ ಅಂತಃಕರಣ ಶುದ್ಧ ಮಾಡ್ತಾರೆ. ಇದು ನಿಜವಾದ ಒಂದು ಕರುಣೆ ಅಂತ ಹೇಳ್ತಾರೆ. ಈಗ ಒಮ್ಮೆಲೆ ಮಾಡೋದಂತೆ ನಿಮ್ಮ ಕೈಲಿ ಆಗಂಗಿಲ್ಲ ಬಿಡ್ರಿ, ನೀವು ಸಂಸಾರಸ್ತ್ರಿ, ನಿಮಗೆ ಯಾಕ್ರಿ ಇದು ಬೇಕು ಅಂತಂದು ಬಿಟ್ರಂದ್ರೆ ಎಂಥರಿ ಅನರ್ಥ ಆಗ್ತದೆ ಇದು. ಅದಕ್ಕೆ ಯಾವ ಸದ್ಗುರು ಹಂಗೆ ಹೇಳಂಗಿಲ್ಲ. ಬರ್ರಿ ಸಂಸಾರದಾಗ ಇದ್ರೂ ಪರವಾಗಿಲ್ಲ, ಸಂಸಾರದಾಗ ಇದ್ದೀವಿ ಅಂತ ಯಾರು ನಷ್ಟ ಮಾಡ್ಕೋಬೇಡ್ರಿ. ಅದಕ್ಕೆ ಸುಮ್ಮನೆ ಕಾಲ ನೋಡ್ರಿ ನಿಜಗುಂಡ್ರಿ ಶಾಸ್ತ್ರ, ಅದಕ್ಕೆ ಭಾಳ ಕುಣಿದಾಡ್ಬೇಕ್ರಿ, ಇದನ್ನು ಕೇಳಿ ಕುಣಿಬೇಕು. ಹಂಗೈತಿದು ಶಾಸ್ತ್ರ. ಹೆಂಗೈತಂದ್ರೆ ನಿಜವಾಗಿ ಕುಡಿಯೋದೇ ನಿಶೆ ಆಗ್ತದ್ರಿ. ಇದು ನಿಶೆ ಏರಿಸಿ ಬಿಡ್ತಾರೆ ಅವರು, ಕುಡಿದೇನೆ ನಿಶೆ ಆಗ್ತದೆ ಅಂಥ ಶಾಸ್ತ್ರ ಇದು. ಅಷ್ಟು ಅದ್ಭುತವಾಗಿರುವಂಥದ್ದು ರೀ ಇದು. ಅದಕ್ಕೆ ಹೇಳ್ತಾರೆ ಇವರು, ವಿಚಾರವನ್ನು ನೀವೇನೇ ಹೆದರೋ ಅವಶ್ಯಕತೆ ಇಲ್ಲ, ಮುಕ್ತರಾಗಬೇಕು. ಪ್ರತಿಯೊಬ್ಬರು ಭೂಮಿಗೆ ಬಂದಿರಿ ಅಂತಂದ್ರೆ ಖಂಡಿತ ನಿಮ್ಗೆ ಮುಕ್ತಿ ಆಗುವಂಥದ್ದು ಅದು ಹಾಗೇ ಆಗ್ತದೆ. ಅದಕ್ಕೆ ನಮಗೆ ಬಸವಾನಂದ್ರಂಥ ಒಂದು ಬಲಾಢ್ಯ ಸದ್ಗುರು ಸಿಕ್ಕನಂದ್ರೆ ನಾವು ಧನ್ಯರು ನೋಡ್ರಿ. ಭವಬಂಧನ ಸಾಗರವನ್ನು ದಾಟಕ್ಕೆ ಸಾಧ್ಯ ನಮಗೆ. ಯಾಕಂದ್ರೆ ಕೆಲವ್ರು ಹೇಳಿದ್ರು, ನಮಗೂ ಹೇಳಿದರು, ಇಲ್ಲ ಅಂತಿಲ್ಲ. ನಮಗೇನು ಹೇಳಿದ್ರು ಅಂದ್ರೆ, ಅಲ್ರಿ ಸಂಸಾರದಾಗ ಇದ್ದವ್ರಿಗೆ ಹೆಂಗಾಗ್ತದೆ ರೀ ಮುಕ್ತಿ? ಎಲ್ಲ ಒಂದು ವಿಷಯಗಳು ಇರ್ತಾವ, ಎಲ್ಲ ನಾನು ನನ್ನದಂಥ ಆಸೆಗಳು ಇರ್ತಾವ, ಸಂಸಾರದ ಸಾಧನೆ ಮಾಡೋಕ್ಕೆ ಹೆಂಗಾಗ್ತಂತ ಕೆಲವರು ಹೇಳಿದ್ದು ಉಂಟು, ಇಲ್ಲ ಅಂತಲ್ಲ. ಹಂಗೆ ಅಂದಾಗ ಆದ್ರೆ ನಮಗೆ ಪ್ರಮಾಣ ಅದಾವಲ್ಲ ಇಲ್ಲಿ. ಪ್ರಮಾಣಗಳು ನೀವೇನು ಸಂಸಾರನೂ ಬಿಡಬೇಡ್ರಿ, ಅದನ್ನು ಬಿಡಬೇಡ್ರಿ, ಏನು ಬಿಡ್ರಿ, ಜಾಣನು ಲೌಕಿಕ ಪರಮಾರ್ಥ ಬೆರಡನ್ನು ಮಾಡದೆ ಕೂಡಿ ನಡೆಸುತ್ತೇನೆ ಹಿಂಗೆ ಹೇಳಿಬಿಟ್ಟಿದ್ದಲ್ಲ. ನಾವ್ಯಾಕೆ ಹೆದರದ್ರಿ? ಸಂಸಾರದಾಗ ಇರುವಾಗ ಎಲ್ಲೇ ಇರಲಿ, ಯಾವುದೇ ವ್ಯವಹಾರ ಮಾಡಿರಲಿ, ಸಂಸಾರನೇ ಬಿಟ್ಟು ಹೋಗು, ಮನೆಯೇ ಬಿಟ್ಟು ಹೋಗು, ಬಿಟ್ಟು ಹೋಗು, ರೊಕ್ಕ ರೂಪಾಯಿ ಬಿಟ್ಟು ಹೋಗು ಅಂತ ಎಲ್ಲೂ ಹೇಳಿಲ್ಲ ಅವರು. ನೀ ಎಲ್ಲಿ ಹೇಳ್ಯಾರ ನೋಡ್ರಿ, ವಚನಗಳದಾಗ ಎಂಥ ಧೈರ್ಯ ಕೊಡ್ತಾರೆ ನೋಡ್ರಿ. ನಾವಿನ್ನೂ ಶಾಸ್ತ್ರನೇ ಬಂದಿಲ್ಲ ಅಂದ್ರೆ ವಚನಗಳು ನೋಡ್ರಿ. ಹೆಣ್ಣು ಮಾಯೆ ಅಲ್ಲ, ಹೊನ್ನು ಮಾಯೆ ಅಲ್ಲ, ಮಣ್ಣು ಮಾಯೆ ಅಲ್ಲ, ನಿನ್ನ ಮನದ ಮುಂದಣ ಆಸೆಯೇ ಮಾಯೆ ಕಣ. ನೀ ಎಲ್ಲದ್ರಾಗ ಇರು, ಬ್ಯಾಡ ಅಂದಿಲ್ಲ, ಆದ್ರೆ ಅದ್ರ ಮೇಲೆ ಆಸೆ ಮಾಡಬೇಡ, ಮೋಹ ಮಾಡಬೇಡಪ್ಪ, ನೀ ಇರು, ಸಂಸಾರದಾಗ ಇರು ಅಂತ ಹೇಳ್ತಾರೆ. ಇಷ್ಟು ತಾಕತ್ತು ಕೊಡ್ತದೆ ನಮಗೆ ಶಾಸ್ತ್ರ. ಅದಕ್ಕೆ ಶ್ರುತಿ ಗುರುಗಳ, ಅದಕ್ಕೆ ಶ್ರುತಿನೂ ಇರಬೇಕು, ಶ್ರುತಿ ಪ್ರಮಾಣನೂ ಇರಬೇಕು, ಗುರುಗಳು ಹೇಳೋ ಅಂಥದ್ದೂ ಇರಬೇಕು ಅನ್ನುವಂಥದ್ದು ಇಲ್ಲಿ. ಯಾವ ಎಲ್ಲ ಒಂದು ಶ್ರುತಿಗಳ ಪ್ರಮಾಣದಲ್ಲೇ ಐತೆ. ಯಾರು ಸಂಸಾರ ಬಿಟ್ಟು ಹೋಗಿ ಸನ್ಯಾಸಿಗಳು ಆದಾಗ ಮಾತ್ರ ಮುಕ್ತಿ ಆಗ್ತಂತ ಎಲ್ಲೂ ಬರೆದಿಲ್ಲ, ಎಲ್ಲೂ ಹೇಳಿಲ್ಲ, ಯಾವ ಪ್ರಮಾಣಗಳು ಹೇಳಿಲ್ಲ. ಹಾಗಾಗಿ ಬಸವನಂದ್ರೆ ಒಂದು ಹೇಳ್ತಿದ್ರು. ನಮ್ಗೆ ಹಂಗೆ ಅನ್ನಿಸ್ತಿತ್ತು ಫಸ್ಟಿಗೆ, ಏನಪ್ಪ ಮನೆ ಪನಿ ಬಿಟ್ಟು ಎಲ್ಲೋ ಹೋಗಿ ಹಿಮಾಲಯದಲ್ಲಿ ಹೋಗಿ ತಪಸ್ಸು ಮಾಡ್ಬೇಕೋ ಏನು ಮಾಡಬೇಕು. ಯಾಕಂದ್ರೆ ನಮಗೂ ಮುಕ್ತಿ ಆಗ್ಬೇಕಂತ ಆಸೆ ಅದ, ನಾವು ಈ ಜನ್ಮ ಸಾರ್ಥಕ ಮಾಡ್ಕೊಳ್ಬೇಕಂತ ಆಸೆ ಅದ. ಎಲ್ಲೆಲ್ಲೋ ಮಹಾತ್ಮರು ಎಷ್ಟಿಷ್ಟ ಮಾಡ್ಕೊಂಡಾರ ಅಂತಂದಾಗ ಮತ್ತು ನಾವು ಹಂಗೆ ಸುಮ್ಮನೆ ಕಳಿಬಾರ್ದಲ್ಲಪ್ಪ, ನಾವು ಮೋಕ್ಷ ಪಡ್ಕೊಳ್ಬೇಕು, ಇದನ್ನು ತಿಳ್ಕೊಳ್ಬೇಕು ಅನ್ನುವಂಥ ಭಾವ ಇರ್ತಿತ್ತು. ಇದ್ದಾಗ ನಮಗೆ ಈ ಸಂಸಾರದಲ್ಲಿ ಎಲ್ಲೇ ಆಗ್ತದೆ, ಗಂಡ ಮನೆ ಮಕ್ಕಳಂತ ಎಲ್ಲ ಜಂಬಾಟ್ ಇರ್ತದೆ. ಇಂಥದ್ರ ನಮಗೇನಾಗ್ತದೆ ಅನ್ನುವಂಥ ಒಂದು ಭಾವ ಬರ್ತಿತ್ತು. ಬಂದಾಗ ಅವ್ರು ಹೇಳೋದು ಒಂದು ಮಾತು ನಮಗೆ ಧೈರ್ಯದ ಮಾತು, ನೀವು ಸಂಸಾರದಲ್ಲೇ ಇರಿ, ಭಾಳ ಪುಣ್ಯಾತ್ಮರಿ, ನೀವು ಭಾಳ ಪುಣ್ಯ ಮಾಡಿದ್ದೀರಿ, ಕೇಳುವಂಥ ಭಾವ ಬಂದದ. ಆದ್ರೆ ಸಂಸಾರ ಬಿಟ್ಟು ಎಲ್ಲೂ ಹೋಗಂದಿಲ್ಲ, ಸಂಸಾರದಲ್ಲಿ ಮುಕ್ತರಾಗ್ತೀರಿ. ಆದ್ರೆ ದಿನಾ ಪ್ರತಿನಿತ್ಯ ಗುರುವಾಕ್ಯ ಕೇಳ್ತೀನಿ ಅಂತ ಹೇಳಿದಾಗ ಕೇಳ್ತೀರಿ ಅಂತಂದ್ರೆ ನಿಮ್ಮ ಮುಕ್ತಿ ಆಗದೆ ಇರ್ತದೆ, ಖಂಡಿತ ಆಗ್ತದೆ ಅನ್ನುವಂಥ ಅವ್ರು ಅಂತಿದ್ರು ಅವರು. ಹೌದು, ಇಲ್ಲಿ ಶಕ್ತಿನಗರ ಬಿಟ್ಟು ರಾಯಚೂರಕ್ಕೆ ನೀವು ನಡ್ಕೊತ ಹೋದ್ರೆ ನಡೀತಾ ಇದ್ದೀರಿ, ಊರು ಬರಬಾರ್ದು ಬಾಯಿಲಿ ಅಂದ್ಕೊಳ್ರಿ. ಊರು ಬರದೇ ಇರ್ತದೇನೋ? ಬಂದೇ ಬರ್ತದ. ಯಾಕೆ ನಡೆಯಕತ್ತೀರಲ್ಲ ದಾರಿ. ಅದ್ರಂಗ ಇಲ್ಲಿ ಸುಮ್ಮನೆ ಕುಂತು ಊರು ಬರಲಿ ಅಂದ್ರೆ ಬರೋಂಗಿಲ್ಲ. ಆದ್ರೆ ನೀವು ನಡೀತಾ ಇದ್ದೀರಿ, ಬಾಯಿಲೆ ಊರು ಬರಬಾರ್ದಂದ್ರೆ ಖಂಡಿತ ಬರ್ತದ. ಅಷ್ಟು ತಾಕತ್ತು ಐತಿದ್ರಲ್ಲಿ ನಿಮಗೆ. ಖಂಡಿತ ಇದನ್ನು ಕೇಳ್ತಾ ಹೋದ್ರೆ ಆ ಜ್ಞಾನವನ್ನು ಪಡ್ಕೊಂಡು ನೀವು ಮುಕ್ತರಾಗ್ತೀರಿ. ಜನ್ಮದಲ್ಲಿ ನೀವು ಧನ್ಯರಂತ ಹೇಳಿಬಿಡ್ತಿದ್ರು ಅವರು. ಅಂಥ ಒಂದು ಬಲಾಢ್ಯ ಗುರುಗಳು ಸಿಗಬೇಕು. ಹಂಗೆ ಹೇಳಬೇಕು. ಹಾಗಾಗಿ ಭಗವಂತ ಕೂಡ ಯಾರಿಗೂ ನೀವು ಹಂಗೆ ಸುಮ್ಮನೆ ಹುಟ್ಟಿರಿ ಸತ್ತೋಗ್ರಿ ಅಂತ ಯಾರಿಗೂ ಹೇಳಿಲ್ಲ.
ನೀವು ಸಂಸಾರದಾಗ ಇದ್ದೀರಿ, ಕಷ್ಟದಾಗ ಇದ್ದೀರಿ, ನೀವು ಹಂಗೆ ಸಾಯಿರಿ, ನೀವೇನು ಮಹಾತ್ಮರು ಆಗ್ಬೇಡ್ರಿ ಅಂತ ಯಾರೂ ಹೇಳಿಲ್ಲ. ನಾವೆಲ್ಲರೂ ತಿಳ್ಕೊಂಡಾಗ ಮಹಾತ್ಮರೇ. ನಾವು ಸಂಸಾರದಾಗಿದ್ದರು ಮಹಾತ್ಮರು ಅಲ್ಲ ಅಂತಲ್ಲ, ಇಲ್ಲಿ ಹೊರಗದನ ಆತ ಮಹಾತ್ಮ ಅಲ್ಲ ಅಂತಲ್ಲ, ಆತ ಹೊರಗನೇ ತಿರುಗಾಳಿ. ಯಾಕಂದ್ರೆ ಮಠದಾಗನೇ ಇರಲಿ, ಮನೆಯಾಗನೇ ಇರಲಿ, ಎಲ್ಲಾದರೂ ಮಹಾತ್ಮರೇ ಅವರು. ಹೊರಗಡೆ ಇದ್ದಾರೆ ಅವ್ರು ಮಹಾತ್ಮರು ಅಂತಲ್ಲ, ಅವರು ಮಹಾತ್ಮರೇ. ಅಂದ್ರೆ ಪ್ರಾರಬ್ಧಕ್ಕೆ ಅನುಸಾರವಾಗಿ ಅವ್ರವ್ರ ಶರೀರಗಳು ಇರ್ತಾವೆ ಅಷ್ಟೇ. ಹಂಗೆ ತಿಳ್ಕೊಳ್ಳುವಂಥದ್ದು. ಹಾಗಾಗಿ ಇಲ್ಲಿ ಕೂಡ ಏನು ಹೇಳ್ತಾರೆ, ನಿನಗೆ ಇವೆಲ್ಲ ಪದವಿಗಳೇನು ಅದಾವಲ್ಲ, ಬ್ರಹ್ಮನ ಪದವಿ ಆಗಿರ್ಬೋದು, ಆಮೇಲೆ ವಿಷ್ಣುವಿನ ಪದವಿ ಆಗಿರ್ಬೋದು, ಇವು ಯಾತಕ್ಕೆ ಕೇಳಿದಾರೆ ಅಂತಂದಾಗ ಈಗ ಅರ್ಥ ಆಯ್ತಲ್ಲ ನಿಮ್ಗೆ. ಯಾಕಂದ್ರೆ ಆ ಬುದ್ಧಿಮಟ್ಟ ಇನ್ನೂ ಸ್ವಲ್ಪ ಜಾಸ್ತಿ 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 ಮಾಡಿ ಅದರಲ್ಲಿ ಆಸೆಯನ್ನು ಹುಟ್ಟಿಸಿ ಅಂತಕಣ ಶುದ್ಧ ಮಾಡಿ ಕೊನೆಗೆ ಉದ್ದೇಶ ಏನು, ಜಗತ್ತಿನೊಳಗಿಂತ ಇಷ್ಟೆಲ್ಲ ಮಹಾತ್ಮರ ಕರ್ಮ ಉಪಾಸನೆ ಹೇಳಿದಾರಲ್ಲ, ಮುಖ್ಯವಾದ ಉದ್ದೇಶ ಏನು ಅಂದ್ರೆ ಈ ಒಂದು ಮುಕ್ತಿಯನ್ನು ಪಡ್ಕೊಳ್ಳುವಂಥದ್ರ ಉದ್ದೇಶವಾಗಿ ಇದೆಲ್ಲ ಹೇಳಿದಂಥದ್ದು. ಎಲ್ಲ ಮಹಾತ್ಮರು ಹೇಳಿದಂಥ ಉದ್ದೇಶ ಅಂದ್ರೇನು, ಈ ಜನ್ಮವನ್ನು ಸಾರ್ಥಕ ಮಾಡ್ಕೊಳ್ಳುವಂಥದ್ದು. ಮನುಷ್ಯರಿಗೆ ಮಾತ್ರ ಹೇಳಿದಂಥದ್ದು, ಯಾರ ಪ್ರಾಣಿ ಪಕ್ಷಿಗಳಿಗೆ ಇದನ್ನು ಹೇಳಿವಂತ ಎಲ್ಲೂ ಹೇಳಿಲ್ಲಲ್ಲ. ಮನುಷ್ಯರು ಮಾತ್ರ ಈ ಜನ್ಮಕ್ಕೆ ಬಂದಾರ. ಮಾನವ ಜನ್ಮ ಭಾಳ ದೊಡ್ಡದ, ಇದನ್ನು ಕಳ್ಕೊಂಡ್ರೆ ಮತ್ತೆ ಸಿಗಂಗಿಲ್ಲಲ್ಲ. ಅದಕ್ಕೆ ಈ ಜನ್ಮದಲ್ಲಿ ನೀವು ಉದ್ಧಾರ ಆಗ್ರಿಪ್ಪ ಅಂತ ಹೇಳಿಬಿಟ್ಟೆ ಇವೆಲ್ಲವನ್ನು ಹೇಳ್ಕೊಂಡು ಕೊನೆಗೆ ಎಲ್ಲಿಗೆ ತರ್ತಾರಂದ್ರೆ, ಒಂದು ನದಿ ಹೋಗಿ ಸಮುದ್ರಕ್ಕೆ ಹೆಂಗೆ ಸೇರ್ತದೆ ಹಂಗೆ ಜ್ಞಾನ ಅನ್ನುವಂಥದ್ದಕ್ಕೆ, ಮುಕ್ತಿ ಅನ್ನುವಂಥದ್ದಕ್ಕೆ ತರುವಂಥ ವಿಚಾರ ಕರುಣೆ, ಭಗವಂತನ ಕರುಣೆ. ಆಯಾ ರೂಪದ ಗುರುಗಳಾಗಿ ಬಂದು ಕೂಡ ನಮ್ಮನ್ನು ಕರ್ಕೊಂಡು ಬರ್ತಾರೆ ಅವರು. ಈ ರೀತಿ ಇಲ್ಲಿ ಕೂಡ ಏನು ಹೇಳಿದರು ಅಂತಂದ್ರೆ, ಬ್ರಹ್ಮನ ಪದವಿ ಅಂತ ಬ್ರಹ್ಮಜ್ಞಾನವನ್ನು ಪಡ್ಕೊಳ್ಬೇಕಾದ್ರೆ ಹಿಂದ್ಗಡೆ ಇರುವಂಥ ಇವೆಲ್ಲ ದೊಡ್ಡ ದೊಡ್ಡ ಅಂದ್ಕೊಂಡಿರ್ತೀವಲ್ಲ, ಇಲ್ಲಿ ಹೇಳ್ತಾರೆ ನೋಡ್ರಿ, ಬ್ರಹ್ಮ ಪದವಿನೇ ಅಂತ ದೊಡ್ಡದು ಕುಂದ್ರಬೇಡಪ್ಪ. ಹೌದು, ನಾ ಬ್ರಹ್ಮನ ಪದವಿ ಪಡ್ಕೊಳಕತ್ತೀನಿ ಅಂತ ಕುಂದ್ರಬೇಡ. ವಿಷ್ಣು ಪದವಿನೂ ದೊಡ್ಡದು ಅನ್ಕೋಬೇಡ. ದೇವತಾದಿಗಳ ಎಲ್ಲ ಪದವಿಗಳು ಅಂತ ದೊಡ್ಡದು ಕುಂದ್ರಬೇಡ. ಸಾಲೋಕ್ಯ, ಸಾಮೀಪ್ಯ, ಸಾರೂಪ್ಯ ಇವೆಲ್ಲ ದೊಡ್ಡವು ಅಲ್ಲ. ಇವು ನೀನು ಎಷ್ಟು ಮಾಡಿದೆ ಅಷ್ಟೇ ಪುಣ್ಯದ ಪ್ರಕಾರ ಅಲ್ಲಿ ಇರ್ತಿದ್ದಿ. ತಿರ್ಗಾ ಮತ್ತೆ ನಿನ್ನನ್ನು ಒಗಿತಾರ. ಅವು ಯಾವ ಶಾಶ್ವತ ಅಲ್ಲ ಅಂತ ಹೇಳುವಂಥದ್ದು. ಅದಕ್ಕೆ ಇವು ಕೂಡ ಭಾಳಷ್ಟು ಏನಂದ್ರೆ ಇವು ದೊಡ್ಡವೇನೂ ಅಲ್ಲ. ಈ ಪದವಿಗಳು ಕೂಡ ಕ್ಷಣಿಕವಾಗಿರುವಂಥವು ಅದಾವೆ. ಇವು ಶಾಶ್ವತವಾಗಿರುವಂಥವು ಅಲ್ಲ. ಇವು ಶ್ರೇಷ್ಠವಾಗಿರುವಂಥ ಪದವಿಗಳು ಅಲ್ಲ. ಈ ಬ್ರಹ್ಮ ಪದವಿ ಪಡ್ಕೊಂಡು ನೀನೇನು ದೊಡ್ಡ ಭಾರಿ ಶಾಣೆ ಅಲ್ಲಪ್ಪ ಅಂತಾರೆ ಅವರು. ಅದಕ್ಕೆ ಹೇಳ್ತಾರೆ ಅಣಿಮಾದಿ ಸಿದ್ಧಿಗಳು. ನಾವು ಮೊದಲು ಚಿಕ್ಕವ್ರು ಇರಬೇಕಾದಾಗ ಯಾರೋ ಒಬ್ಬರು ಏನೇನೋ ಮಾಡಿದರು ಹಂಗೆ ಹಿಂಗೆ ಅಂತಂದಾಗ ನಾವು ಏನು ರೀ ಅಂಥ ಮಹಿಮೆಯ ಪುರುಷ ಅದನ್ನು ಎಷ್ಟು ಸಿದ್ಧಿ ಮಾಡ್ಕೊಂಡ್ರಿ ಅಂತ ನೋಡೋಕೆ ಹೋಗ್ತಿದ್ರು ಭಾಳ ಜನ. ನಾವೆಲ್ಲ ಊರಿಗೆ ಪರಿಗೆ ಹೋಗಾಗ ಭಾಳ ಜನ ನಡ್ಕೊತ ಹೋಗೋರು. ಎಲ್ಲಿ ಹೋಗಕತ್ತೀರಿ ಅಂದರೆ ಇಲ್ಲರಿ ಅವ್ರು ಸಿದ್ಧಿ ಮಾಡ್ಕೊಂಡ್ರಿ ಅದು ಹಂಗ್ರಿ ಹಿಂಗ್ರಿ ಅಂತ. ಅದಕ್ಕೆ ನಮಗೆ ಶಾಸ್ತ್ರಕ್ಕೆ ಬಂದಮೇಲೆ ಗೊತ್ತಾಯ್ತು, ಅರೆ ಸಿದ್ಧಿಗಳು ಕೂಡ ಕನಿಷ್ಠ ಅದಾವೆ ನೋಡ್ರಿ. ಯಾರಿಗೆ? ಮಹಾತ್ಮರಿಗೆ. ಬ್ರಹ್ಮಜ್ಞಾನವನ್ನು ಅರ್ಥಕೊಂಡಂಥ ಮಹಾತ್ಮರಿಗೆ ಸಿದ್ಧಿಗಳು ಕೂಡ ಕನಿಷ್ಠ. ಅದು ಒಂದು ಅಪೇಕ್ಷೆ, ಅದನ್ನು ಬಂದಕ್ಕೆ ತೊಗೊಂಡು ಹೋಗ್ತದೆ. ಅದಕ್ಕೆ ಹೇಳ್ತಾರೆ ಗುರುಸಿದ್ಧ ನೊಡ ನೈಕೆ ಹೊಡೆಯದಿರೆ. ಗುರುಸಿದ್ಧನೇ ತಾನೇ ಆಗದೆ ಇದ್ದಾಗ ಹೆಣಕ್ಕೆ ಮಾಡಿದ ಶೃಂಗಾರ ಅಂತ ಹೇಳ್ತಾರೆ. ಹೆಣಕ್ಕೆ ಮಾಡಿದ ಏನು ಮಾಡಿದ್ರೂ ಅದು ಛಲೋ ಏನದ, ಆ ಶೃಂಗಾರ ಶ್ರೇಷ್ಠ ಏನಂದ್ರೆ ಅಲ್ಲ ಅದು. ಹಾಗಾಗಿ ಇದು ಸಿದ್ಧಿಗಳು ಕೂಡ ಕನಿಷ್ಠ ಅದಾವ. ಮತ್ತು ಇಲ್ಲಿ ಕೂಡ ಇಲ್ಲಿ ವಿಚಾರ ಮಾಡಿ ನೋಡಿದ್ರೆ ಈ ತನು ಕೂಡ ಹೆಂಗದ, ಇವು ನಮ್ಮಿಂದ ಹನ್ನೆ ಇರುವಂಥದ್ದು. ಇದು ಕೂಡ ಶಾಶ್ವತ ಅಲ್ಲ. ಮತ್ತು ಸ್ತ್ರೀ ಮೊದಲಾದ ಭೋಗ ಇವೆಲ್ಲ ಏನದವ ಅಂತಂದ್ರೆ ಈ ಹೀನವಾಗಿ ಇರುವಂಥವು ಅದಾವ, ರಸಹೀನವಾಗಿರುವಂಥವು ಇವೆಲ್ಲ ಅದಾವ ಅಂತ ಕೂಡ ಹೇಳ್ತಾರೆ. ಈ ರೀತಿ ಈ ಹೇಳುವಂಥದ್ದು. ಮತ್ತು ಮೂರನೇ ನುಡಿಯಲ್ಲಿ ಕೂಡ ಹೇಳ್ತಾರೆ, ಅದೇ ಇದ್ರ ಬಗ್ಗೆನೇ ಹೇಳಿದ್ದಾರೆ ಅವರು. ಶಂಭುಲಿಂಗನೇ ಸುಖರು ಇವ್ಯಾವ ಗತಿಗಳು ಹೆಂಗದಾವ ಅಂದ್ರೆ ಮೂರನೇ ನುಡಿಯಲ್ಲಿ ಕೂಡ ಹೇಳ್ತಾರೆ, ನಿರುಪಮ ಅದ್ವಯ ನಿತ್ಯ ಸುಖಬೋಧ ರೂಪನಾದ ಗುರು ಶಂಭುಲಿಂಗವೇ ತಾನಾಗಿ ಮಿಕ್ಕಿನವರ ಗತಿಗಳು ಎಲ್ಲವನ್ನೂ ಹೇವೆಂಬ ವಂತಿ ದೋರದ ಅಚಲಿತ ಮಾಗಲಿದೆ ವಿರತಿ ಅಂತ ಏನು ಹೇಳ್ತಾರೆ ಅವರು. ನಿರುಪಮ ಅಂದ್ರೆ ಉಪಮಾನ ರಹಿತವಾಗಿರುವಂಥದ್ದು. ನಿರುಪಮ ಅಂದ್ರೆ ಯಾವ ಉಪಾಧಿ ಇಲ್ಲ, ಉಪಮಾನ ರಹಿತವಾದಂಥದ್ದು. ಮತ್ತು ಯಾವಾಗಲೂ ಅದ್ವಯ. ಅದ್ವಯ ಅಂದರೆ ಎರಡು, ಇದು ಒಂದು. ಅದ್ವಯ ಅಂದ್ರೇನು ಎರಡು ಅಲ್ಲ. ದ್ವೈತ ಅಂದರೆ ಎರಡು, ಅದ್ವಯ ಅಂದರೆ ಒಂದೇ ಇರುವಂಥದ್ದು. ಯಾಕಂದರೆ ಇಲ್ಲಿ ಅದು ಐತಿ ಇದು ಐತಿ ಅಂತ ಎರಡಕ್ಕೆ ಅವಕಾಶ ಇಲ್ಲ. ಇರುವಂಥದ್ದು ಪರಬ್ರಹ್ಮ ಸ್ವರೂಪ ಒಂದೇ. ಇದು ಅದ್ವೈತ ತಿಳ್ಕೊಳ್ಳುವಂಥದ್ದು.
ಮತ್ತು ಎರಡಿಲ್ಲ, ಮತ್ತು ನಿತ್ಯವಾಗಿರುವಂಥದ್ದು, ಯಾವಾಗಲೂ ಇರುವಂಥದ್ದು, ಎಲ್ಲ ಕಡೆ ತುಂಬಿರುವಂಥದ್ದು, ಪೂರ್ಣವಾಗಿರುವಂಥದ್ದು, ಮತ್ತು ಹೆಂಗೈತೆ ಅಂದರೆ ಸುಖರೂಪವಾಗಿರುವಂಥದ್ದು, ಮತ್ತು ಜ್ಞಾನ ಸ್ವರೂಪವಾದಂಥದ್ದು. ಆಮೇಲೆ ಗುರು ಶಂಭುಲಿಂಗವೇ ಅಂತ ಹೇಳ್ತಾರೆ. ಗುರು ಅಂದರೆ ಯಾರು? ಗುರು ಅಂದರೆ ಬ್ರಹ್ಮನಿಷ್ಠ ಸದ್ಗುರು ನೋಡ್ರಿ. ಮತ್ತು ಆಚಾರ್ಯನಾದ ಶಂಭುಲಿಂಗವೇ ಅಂತ ಹೇಳ್ತಾರೆ. ಆಚಾರ್ಯನಾದಂಥ ಶಂಭುಲಿಂಗ ಹೆಂಗದನಂದ್ರೆ ಆತ ಪರಮಾತ್ಮನ ಸ್ವರೂಪವನ್ನೇ ಇರುವಂಥವನು, ಮತ್ತು ಸುಖವನ್ನು ಉಂಟು ಮಾಡುವಂಥ ಪರಮಾತ್ಮ. ಪರಮಾತ್ಮ ಅಂದರೆ ಸುಖದ ರೂಪನೇ ಪರಮಾತ್ಮ. ನಾವು ಮನಸ್ಸಿನಾಗ ಅನ್ಕೊಳ್ತೀವಿ ಪರಮಾತ್ಮ ಅಂದರೆ ಏನಾದರೂ ಒಂದು ಆಕಾರ ಅದಾನೇನ್ರಿ, ಮನುಷ್ಯನ ಥರ ಅದಾನೇನ್ರಿ, ಆತ ಬಂದು ನಮ್ಮ ತಲೆ ಮೇಲೆ ಕೈ ಇಡಬೇಕೇನ್ರಿ? ಹಂಗಲ್ಲ. ಪರಮಾತ್ಮ ಅಂದರೆ ನಮ್ಮಲ್ಲಿರುವಂಥ ಒಂದು ಚೈತನ್ಯ, ಆತ್ಮ ಸ್ವರೂಪ, ಆನಂದದ ಸ್ವರೂಪ. ಈ ರೀತಿಯಾಗಿ ಆನಂದದ ಸ್ವರೂಪನೇ ಪರಮಾತ್ಮ, ಸುಖವನ್ನು ಉಂಟು ಮಾಡುವಂಥ ಪರಮಾತ್ಮ ತಾನೇ ಆಗಿ. ನೋಡಿರಿ ಎಷ್ಟು ಅದ್ಭುತವಾಗಿ ಹೇಳ್ತಾರೆ. ಭಾಳಷ್ಟು ಗತಿಗಳು ಭಾಳ ಅದಾವೆ, ಅನಂತದವು ಗತಿಗಳು. ಇಲ್ಲಿ ಸ್ವಲ್ಪ ಕೊಟ್ಟರೆ ಸಾಲುಪ್ಯ ಸಾಮೀಪ್ಯ ಅಂತ 1000 ರೂಪಾಯಿ ಅಂತ ಹೇಳ್ತಾರೆ ಅವರು. ಆದರೆ ಗತಿಗಳು ಅನಂತವ. ಅವುಗಳಲ್ಲಿ ಯಾವುವು ಅಂತಂದ್ರೆ ಕೆಲವರು ಭಾಳಷ್ಟು ಜನ ಹೇಳ್ತಾರೆ ಅವರು. ಈ ಕೆಲವು ಮತವಾದಿಗಳು ಹೇಳ್ತಾರೆ, ಬೌದ್ಧರು ಏನು ಹೇಳ್ತಾರೆ, ಆಕಾಶದ ಗಮನವೇ ಗತಿ ಅಂತ ಹೇಳ್ತಾರೆ. ಪೂರ್ವ ಮೀಮಾಂಸರು ಸ್ವರ್ಗಾದಿ ಲೋಕಗಳ ಪ್ರಾಪ್ತಿಯೇ ಗತಿ ಅಂತ ಹೇಳ್ತಾರೆ. ಏನು ಹೇಳ್ತಾರೆ? ಪೂರ್ವ ಮೀಮಾಂಸಕರು ಹೇಳ್ತಾರೆ ಸ್ವರ್ಗಾದಿ ಲೋಕಗಳು ಪ್ರಾಪ್ತಿ ಆದ್ರೆ ಅದೇ ಮುಕ್ತಿ ಅಂತ ಅವ್ರು ಹೇಳ್ತಾರೆ. ಹೌದಲ್ಲ? ನೈಯಾಯಿಕರು ಹೇಳ್ತಾರೆ 21 ದುಃಖಗಳ ನಿವೃತ್ತಿ ಅದೇ ಮೋಕ್ಷ ಅಂತ ಹೇಳ್ತಾರೆ. ಸಾಂಖ್ಯರು ತ್ರಿತಾಪಗಳ ಒಂದು ನಿವೃತ್ತಿ ಆಗುವಂಥದ್ದು ಏನಿರ್ತದೆ ಅದು ಏನು ಮೋಕ್ಷ ಅಂತ ಹೇಳ್ತಾರೆ. ಪತಂಜಲಿ ಯೋಗದವರು ಅಷ್ಟಾಂಗ ಯೋಗಗಳ ಮೂಲಕ ಪರಮಾತ್ಮನಲ್ಲಿ ಮನಸ್ಸು ಲಯ ಆದ್ರೆ ಅದು ಮುಕ್ತಿ ಅಂತ ಅವ್ರು ಹೇಳ್ತಾರೆ. ನೋಡ್ರಿ, ಒಬ್ಬೊಬ್ಬರು ಒಂದೊಂದು ಥರ ಹೇಳ್ತಾರೆ ಅವರು. ಅದಕ್ಕೆ ಶೈವ ಸಿದ್ಧಾಂತಿಗಳೇನು ಹೇಳ್ತಾರೆ, ಶಿವನಂತೆ ಶಿವನಾಗುವುದೇ ಗತಿ ಅಂತ ಅವ್ರು ಹೇಳ್ತಾರೆ. ಶಿವನಂತೆ ಶಿವನಾಗುವಂಥದ್ದೇ ಶೈವ ಸಿದ್ಧಾಂತದವರು ಹಿಂಗೆ ಮುಕ್ತಿ ಆಗ್ತದೆ ಅಂತ ಅವ್ರು ಹೇಳ್ತಾರೆ. ಮತ್ತು ಇದೆಲ್ಲ ಗತಿಗಳು ನಿಜವಾದ ಗತಿಗಳು ಅದಾವೇನು ಅಂದರೆ ಇವ್ಯಾವ ನಿಜವಾದ ಗತಿಗಳು ಅಲ್ಲ. ಯಾಕಂದ್ರೆ ಬೌದ್ಧರಿಗೆ ಗಮನದಲ್ಲಿ ವಿಶ್ರಾಂತಿ ಸಿಗೋದು. ಯಾಕಂದರೆ ಉಸಿರಾಟದಲ್ಲಿ ವಿಶ್ರಾಂತಿ ಐತೇನಂದರೆ ಇಲ್ಲ, ಅದು ಮಲಗಿದಾಗ ಎದ್ದಾಗ ಯಾವತ್ತೂ ಇರ್ತದೆ. ಅದಕ್ಕೆ ಆ ರೀತಿ ಅಲ್ಲಿ ಉಸಿರಾಟಕ್ಕೆ ವಿಷಯಗಳು ಅಂದರೆ ವಿಶ್ರಾಂತಿ ಇರೋಂಗಿಲ್ಲ. ಅದರಿಂದ ಅದು ಗತಿ ಅನ್ನೋಕ್ಕೆ ಅಲ್ಲಿ ಮುಕ್ತಿ ಆಗ್ತದೆ ಅನ್ನೋದಕ್ಕೆ ಯೋಗ್ಯ ಅಲ್ಲ ಅಂತ ಇವೆಲ್ಲವುಗಳನ್ನು ಮತ್ತೆ ಏನು ಮಾಡ್ತಾರೆ, ಮಂಡನೆ ಮಾಡ್ತಾರೆ. ಮಾಡಿ ಅಲ್ಲಿ ವಿಚಾರಗಳನ್ನು ಇವರು ಹೇಳ್ತಾರೆ. ಇಲ್ಲಿ ಏನಂತ ಈ ಕಾರಣದಿಂದ ಇಲ್ಲಿ ಎಲ್ಲ ಇವು ಗತಿಗಳೇನದಾವ ಇವು ಸುಳ್ಳದಾವ. ಅದಕ್ಕೆ ಇದರಿಂದ ಏನಾಗ್ತದಪ್ಪ ಅಂತಂದ್ರೆ ಇವರಲ್ಲಿ ಯಾಕಂದ್ರೆ ಸಜಾತಿ ಭೇದ ನಿವೃತ್ತಿ ಆಗೋದಿಲ್ಲ. ಇವರೆಲ್ಲ ಹೇಳೋದ್ರಲ್ಲಿ ಸಜಾತಿಯ ಭೇದ ನಿವೃತ್ತಿ ಆಗಲ್ಲ. ಆ ಕಾರಣದಿಂದ ಯೋಗ್ಯವಾದಂಥ ಗತಿ ಅಲ್ಲ. ಇನ್ನು ವೇದಾಂತಿಗಳು ಏನು ಹೇಳ್ತಾರೆ, ವೇದಾಂತಿಗಳು ಇವು ಎಲ್ಲರೂ ಏನು ಇವರು ಮತವಾದಿಗಳು ಹೇಳ್ತಾರೆ ಅವು ಯಾವ ಶಾಶ್ವತ ಅಲ್ಲ, ಮತ್ತು ಅವು ಸುಖರೂಪವಾದಂಥವಲ್ಲ, ಅವು ನಿಜವಾದ ಮುಕ್ತಿ ಅಲ್ಲ ಅಂತ ಹೇಳಿ ವೇದಾಂತಿಗಳು ಪರಮಾತ್ಮನ ಸ್ವರೂಪನೇ ತಾವಂತ ಹೇಳ್ತಾರೆ ಅವರು. ಇದ್ರೆ ಇನ್ನೊಬ್ಬ ಶಿವಾದನಪ್ಪ ಶಿವನಂಗೆ ನೀನಾಗ್ತಿ ಅನ್ನುವಂಥದ್ದನ್ನ ಹಂಗಲ್ಲದು. ಅಂದ್ರೆ ಈ ಒಂದು ಹೇಳ್ತಾರೆ ಆತನೇ ಈತ ಅಂದ್ರೆ ನೀನೇ ಆ ಪರಮಾತ್ಮನ ಸ್ವರೂಪ. ಪರಮಾತ್ಮನೇ ನೀನೇ ಪರಮಾತ್ಮ, ಮತ್ತು ಭಿನ್ನಕ್ಕೆ ಅವಕಾಶ ಇಲ್ಲ. ಆ ಸ್ವರೂಪನೇ ನೀನಿದೆ. ಅದಕ್ಕೆ ಮರಿದೊಡೆ ಜೀವಾತ್ಮ, ಅರಿದೊಡೆ ಪರಮಾತ್ಮ ಅಂತ ಹೇಳ್ಯಾರ. ಇಬ್ಬಿಬ್ರು ಅದಾರ, ಮರ್ತ ಒಬ್ಬ ಅದಾನ, ಅರ್ಥ ಒಬ್ಬ ಅದಾನ. ನಿನಗೆ ಹೇಳಿದ್ದು ನೀನು ಯಾವಾಗ ನಿನ್ನನ್ನು ನೀನು ಮರ್ತುಕೊಂಡು ಎಷ್ಟು ಅದ್ಭುತ ಐತಿ ನೋಡ್ರಿ. ನಿನ್ನನ್ನು ನೀನು ಯಾವಾಗ ತಿಳ್ಕೊತ ಹೋಗ್ತಿದ್ದಿ ನೀ ಪರಮಾತ್ಮ. ಅದಕ್ಕೆ ಉಪ್ಪು ಸಮುದ್ರ ಬಿಟ್ಟು ಬೇರೆ ಅಲ್ಲ, ಅದು ಸಮುದ್ರದಿಂದನೇ ಉಪ್ಪಾಗ್ಯದ. ಸಮುದ್ರ ಬಿಟ್ಟು ಬೇರೆ ಉಪ್ಪು ಬೇರೆ ಅದ, ನೀರು ಬೇರೆ ಅದಾವೇನು ಇರೋದ? ಸಮುದ್ರ ನೀರಿನದ ಉಪ್ಪಾಗ್ಯದ. ಅದು ನಮ್ಮಪ್ಪ ನಮ್ಮವನು ಕೇಳಿ ಬರ್ತೀನಂತ ಸಮುದ್ರ ಕೀಳದಂಥ ಉಪ್ಪು ನೀರೇ ಆಗಿಬಿಡ್ತದಲ್ಲ. ಹೌದಲ್ಲ? ಅದಕ್ಕೆ ಇಲ್ಲಿ ಕೂಡ ಏನು ಹೇಳ್ತಾರಪ್ಪ ಅಂತಂದರೆ ಅದು ಬೇರೆ ಅಲ್ಲ, ಇದು ಬೇರೆ ಅಲ್ಲ, ಜೀವಾತ್ಮ ಬೇರೆ ಅಲ್ಲ, ಪರಮಾತ್ಮ ಬೇರೆ ಅಲ್ಲ, ಇರುವಂಥದ್ದು ನೀನೇ. ಯಾವಾಗ ನಿನ್ನನ್ನು ಮರ್ತುಕೊಂಡು ನೀನೇನು ಅನ್ಸ್ಕೊಂಡು ಜೀವಾತ್ಮ ಅನ್ಸ್ಕೊಂಡು ನಿನ್ನನ್ನು ನೀನು ತಿಳಿತಾ ಹೋಗಿ ನೀ ಪರಮಾತ್ಮನೇ ಆಗಿಬಿಡ್ತಿದ್ದಿ. ಹಂಗೆ ಹೇಳ್ತಾರೆ ಅವರು. ಅದಕ್ಕೆ ನೀನೇ ಪರಮಾತ್ಮ ಅಂತ ಹೇಳ್ತಾರೆ. ಇದೇ ಶ್ರೇಷ್ಠವಾದಂಥ ಮೋಕ್ಷ. ಇದನ್ನು ನೀನು ಸಂಪೂರ್ಣವಾಗಿ ತಿಳ್ಕೊಂಡು ಆ ಭಾವದಲ್ಲಿ ನಿಂತು ದೃಢ ಮಾಡ್ಕೊಂಡು ಅಂದ್ರೆ ಮತ್ತು ಅದೇ ಮೋಕ್ಷ ಅಂತ ಹೇಳ್ತಾರೆ. ಈ ರೀತಿಯಾಗಿ ಹೇಳಿ ಮತ್ತು ಉಪಮಾನ ರಹಿತವಾದಂಥ ಸತ್ತು ಚಿತ್ತು ಆನಂದ ನಿತ್ಯ ಪರಿಪೂರ್ಣ ಸ್ವರೂಪವಾದಂಥ ಗುರು ಶಂಭುಲಿಂಗವೇ ತಾವಾಗಿ
ಉಳಿದು. ಉಳಿದ ಯಾಕಂದರೆ ಶಂಭುಲಿಂಗನೇ ಸ್ವರೂಪನೇ ಇದ್ಕೊಂಡು ಉಳಿದ ಇವೇನು ಪದವಿಗಳೆಲ್ಲ ದುಃಖ ರೂಪ ಆದಂಥವದಾವ. ಅದಕ್ಕೆ ಅವು ಎಲ್ಲ ನಾವು ಸತ್ಯ ಅಂತ ತಿಳ್ಕೊಳಂಗಿಲ್ಲ. ಹಾಗಾಗಿ ಉಳಿದಂಥ ಉಳಿದ ಪದವಿಗಳೆಲ್ಲ ದುಃಖದಿಂದ ಕೂಡಿದಂಥವದಾವ. ಈ ಬುದ್ಧಿ ಉಳ್ಳವನಾಗಿ ಇಲ್ಲಿ ನೀನು ಇದನ್ನು ತಿಳ್ಕೊಂಡು ಯಾವಾಗ ಈ ರೂಪದಾಗ ನೀವು ಓದಿ ಅಂತಂದಾಗ ಅಂತ ಒಂದು ಪರಮಾತ್ಮನ ಸ್ವರೂಪನೇ ನಾನಿದ್ದೀನಿ, ಮಿಕ್ಕವೆಲ್ಲ ದುಃಖಕರದಿಂದ ಕೂಡಿದವಂತ ತಿಳ್ಕೊಂಡು ನೀವು ಓದಿದ್ದೆ ಆದ್ರೆ ಅದು ವೈರಾಗ್ಯ ಅಂತ ಹೇಳಿಸ್ಕೊಳ್ತದ ಅಂತ ಹೇಳ್ತಾರೆ. ಮತ್ತು ಇದನ್ನು ಸ್ವಲ್ಪ ನಾಳೆಗೆ ಇದನ್ನು ಹಿಡ್ಕೊಂಡು ನಾಳೆ ನೋಡೋಣ. ಒಂದೆರಡು ಮತ್ತು ಗುರುಗಳ ಪಾದಕ್ಕೆ ಅರ್ಪಿಸಿ ಹರವು.